ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ ಮತ್ತು SVP ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದಲ್ಲಿ ಭರತೇಶ ವೈಭವ ಜಿಜ್ಞಾಸೆ ಭಾಗ 2 ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮಸ್ ಸರ್ ಅವರು. ಪುಸ್ತಕ ಬಿಡುಗಡೆ ಮಾಡಲಿರುವ ನಾಡಿನ ಹೆಸರಾಂತ ವಿದ್ವಾಂಸರು, ಜಾನಪದ ತಜ್ಞರು, ಕನ್ನಡ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರು, ವಿಶ್ರಾಂತ ಕುಲಪತಿಗಳು ಆಗಿರುವ ಪ್ರೊಫೆಸರ್ BA ವಿವೇಕ್ ರೈ ಸರ್ ಅವರು, ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಸಂಯೋಜಕರು, SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರೂ ಆಗಿರುವ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿಯವರು ವೇದಿಕೆಯಲ್ಲಿದ್ದಾರೆ. ಕರ್ನಾಟಕ ಈ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರು, ನೆನೆಯಷ್ಟೇ ಕರ್ನಾಟಕ ಜಾನಪದ ಅಕಾಡೆಮಿ ಜಿಶಂಪ ಪರಮಶಿವಯ್ಯ ಅವರ ಹೆಸರಿನಲ್ಲಿ ನೆನಪಿನಲ್ಲಿ ನೀಡುವ ಜಿಶಂಪ ತಜ್ಞ ಪ್ರಶಸ್ತಿ 2023 ಪಡೆದ ಪ್ರೊಫೆಸರ್ ಚಿನ್ನಪ್ಪ ಸರ್ ಅವರು ವೇದಿಕೆಗೆ ಬರಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ವಿಭಾಗದ ಇನ್ನೊಬ್ಬ ವಿಶ್ರಾಂತ ಪ್ರಾಧ್ಯಾಪಕರು, ಕಳೆದ ವರ್ಷ ಕನಕಶ್ರೀ ಪ್ರಶಸ್ತಿ ಪಡೆದ ಪ್ರೊಫೆಸರ್ B ಶಿವರಾಮ ಶೆಟ್ಟಿ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಸಭಾ ವೇದಿಕೆಗೆ ಬರಬೇಕು. ಇದೊಂದು ಅಪರೂಪದ ಕ್ಷಣ ನಮಗೆ, ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರು ನಮ್ಮೊಂದಿಗಿರುವುದು. ತುಂಬ ಅಪರೂಪದ ಒಂದು ವಿದ್ಯಮಾನ ಇದು ನಮ್ಮ ವಿಭಾಗದಿಂದ ನಿವೃತ್ತರಾದ 3 ಜನ ಪ್ರಾಧ್ಯಾಪಕರುಗಳು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಕಾರ್ಯಕ್ರಮವನ್ನು ಮಹಾಕವಿ ರತ್ನಾಕರ ವರ್ಣಿಯ ಕಾವ್ಯದ ಸಾಲುಗಳ ಪ್ರಸ್ತುತಿಯೊಂದಿಗೆ ಚಾಲನೆ ನೀಡಲಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಗಣಿತಶಾಸ್ತ್ರ ವಿಭಾಗದ ಸಂಶೋಧನಾರ್ಥಿ ಕಾರ್ತಿಕ್ ಇವರು. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಬರೆಯ ಬಾರದ ತಿದ್ದ ಬಾರದ ಕಡೆದರೆ ದೊರೆಯ ಬಾರದ ರೂಪಿನ ಭವ. ಬರೆದು ಬಚ್ಚಣಿಸಿದಂತೆನ್ನೆದೆಯೊಳಗಿರು ಗುರುವೆ ಚಿದಂಬರ ಪುರುಷ. ತಿಳಿವೆಳಗಿನ ತೀರ್ಥರೂಪನೆ ತಿಂಗಳ ಬೆಳಗಿನೊಳಾದ ಪುತ್ಥಳಿಯೇ. ತಳು ಮಾಡದೆನಗೆ ಸನ್ಮತಿ ದೋರು ಸುಜ್ಞಾನ ನಿಳಯ ನಿರಂಜನ ಸಿದ್ಧ. ಸಿರಿಗೇನು ಕಡಿಮೆ ಸಿಂಗರಕೇನು ಕಡಿಮೆ ಸೌಂದರ್ಯಕ್ಕೇನು ಕಡಿಮೆ ನೀನಿರಲು. ಎರವಿಲ್ಲದೆನ್ನಂತರಂಗದೊಳಿರು ಪ್ರಬಂಧುರನೆ ಚಿದಂಬರ ಪುರುಷ. ಯೋಗವಾಗಲಿ ಭೋಗವಾಗಲಿ ನಿನ್ನ ಸಂಯೋಗವಾದರೆ ತಾನೆ ಮುಕ್ತಿ. ಶ್ರೀ ಗುರುನಾಥ ನನ್ನೆದೆಯೋಳಿರಲೆ ಮಹಾಭೋಗಿ ಚಿದಂಬರ ಪುರುಷ. ಶ್ರೀ ಗುರುನಾಥ ನನ್ನೆದೆಯೋಳಿರಲೆ ಮಹಾಭೋಗಿ ಚಿದಂಬರ ಪುರುಷ. ಗುರುವೇ ಚಿದಂಬರ ಪುರುಷ. ಧನ್ಯವಾದಗಳು ಕಾರ್ತಿಕ್ ಅವರೇ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿರುವ ಎಲ್ಲ ಅತಿಥಿಗಳನ್ನು, ಹಿರಿಯರನ್ನು, ಸಭಾಸದರನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುನ್ನೋಟದ ಮಾತುಗಳನ್ನಾಡಬೇಕೆಂದು SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರು, ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠದ ಸಂಯೋಜಕರು, ನಾಡಿನ ಹೆಸರಾಂತ ಸಣ್ಣ ಕಥೆಗಾರರು ಆಗಿರುವ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಸರ್. ಇದರ ವತಿಯಿಂದ ಈ ದಿನ ನಡೀತಾ ಇರುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಭರತೇಶ ವೈಭವ ಜಿಜ್ಞಾಸೆ 2. ಈಗಾಗಲೇ ಭರತೇಶ ವೈಭವ ಜಿಜ್ಞಾಸೆ 1 ಕೃತಿಯನ್ನು ಕಳೆದ ವರ್ಷ ನಾವು ಬಿಡುಗಡೆಯನ್ನು
ಮಾಡಿದ್ದೀವಿ. ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ಅದಕ್ಕೆ ಬಂದಿದೆ. ಸುಮಾರು ವರ್ಷಗಳ ತಿಂಗಳುಗಳ ಫಲವಾಗಿ ಈ ಒಂದು ಪುಸ್ತಕ ಸಿದ್ಧವಾಗಿತ್ತು. ಬೇರೆ ಬೇರೆ ಕಾರಣಾಂತರಗಳಿಂದಾಗಿ ಅದರ ಬಿಡುಗಡೆಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ಸ್ವಲ್ಪ ಮುಂದೂಡ್ತಾ ನಾವು ಬಂದಿದ್ದೋ. ಅದಕ್ಕೆ ಇವತ್ತು ಯೋಗ ಕೂಡಿ ಬಂದಿದೆ. ಎಲ್ಲ ಹಿರಿಯರು ನಮ್ಮ ಕರಾವಳಿ ಭಾಗದ ಹಾಗೆ ಕರ್ನಾಟಕದ ಹಾಗೆ ವಿಶ್ವಮಟ್ಟದ ವಿದ್ವಾಂಸರುಗಳು ನಮ್ಮ ಜೊತೆಯಲ್ಲಿ ಸೇರಿರುವಂತಹದ್ದು ಅತ್ಯಂತ ಸಂತೋಷವನ್ನು ನನಗೆ ಈ ದಿನ ಉಂಟು ಮಾಡ್ತಾ ಇದೆ ಅನ್ನೋದನ್ನು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಹಲವಾರು ಪೀಠಗಳು ಅಸ್ತಿತ್ವದಲ್ಲಿ ಇದ್ದಾವೆ. ರಚನಾತ್ಮಕವಾದಂತಹ ಕಾರ್ಯಗಳನ್ನು ಅವುಗಳು ಕಾಲಕಾಲಕ್ಕೆ ಅಲ್ಲಿ ಕೆಲಸ ಮಾಡುವಂತಹ ಸಂಯೋಜಕರು, ನಿರ್ದೇಶಕರುಗಳ ಮಾರ್ಗದರ್ಶನದಲ್ಲಿ ಹಾಗೂ ಅಂದಿನ ಕುಲಪತಿಗಳು, ಕುಲಸಚಿವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ, ವಿಚಾರ ಸಂಕಿರಣ, ಚರ್ಚೆ, ವಿಮರ್ಶೆ ಇತ್ಯಾದಿಗಳನ್ನು ನಡೆಸಿಕೊಂಡು ಬಂದಿರುವಂತಹದ್ದನ್ನು ನಾವು ಕಾಣ್ತೀವಿ. ಬಹುಶಃ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 25ಕ್ಕೂ ಅಧಿಕ ಪೀಠಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ತಮ್ಮ ಜ್ಞಾನವನ್ನು ಹಂಚ್ತಾ ಬರ್ತಾ ಇದ್ದಾವೆ. ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಲ್ಲಿ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ಕರ್ನಾಟಕದ ಗಡಿಯನ್ನು ದಾಟಿ ಬೇರೆ ಬೇರೆ ರಾಜ್ಯಗಳ ವಿಶ್ವವಿದ್ಯಾನಿಲಯಗಳಿಗೂ ಕೂಡ ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಬಹುಶಃ ಇಲ್ಲಿ ಇರುವಂತಹ ಕನಕ ಅಧ್ಯಯನ ಪೀಠ, ಕನಕ ಅಧ್ಯಯನ ಕೇಂದ್ರ, ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ, ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ತುಳು ಅಧ್ಯಯನ ಪೀಠ, ಕೊಡವ ಸಾಂಸ್ಕೃತಿಕ ಅಧ್ಯಯನ ಪೀಠ, ಬ್ಯಾರಿ ಅಧ್ಯಯನ ಪೀಠ, ಶಿವರಾಮ ಕಾರಂತ ಅಧ್ಯಯನ ಪೀಠ, ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ, ಹೀಗೆ ಹಲವಾರು ಪೀಠಗಳು, ಶ್ರೀ ನಾರಾಯಣಗುರು ಅಧ್ಯಯನ ಪೀಠ, ಅಬ್ಬಕ್ಕ ರಾಣಿ ಅಧ್ಯಯನ ಪೀಠ, ಇನ್ನೂ ಹಲವಾರು ಬೌದ್ಧ ಅಧ್ಯಯನ ಪೀಠ, ನೆಹರು ಚಿಂತನಾ ಕೇಂದ್ರ, ಹೀಗೆ ಹಲವು ಪೀಠಗಳು, ಅಧ್ಯಯನ ಕೇಂದ್ರಗಳು ತಮ್ಮದೇ ಆದಂತಹ ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾವೆ. ಪುಸ್ತಕಗಳನ್ನು ಕೂಡ ಪ್ರಕಟಿಸ್ತಾ ಇದ್ದಾವೆ, ವಿಚಾರ ಸಂಕಿರಣಗಳನ್ನು ನಡೆಸಿದ್ದಾವೆ, ಚರ್ಚೆಗಳನ್ನು ಮಾಡಿದ್ದಾವೆ. ನಮ್ಮ ಯಕ್ಷಗಾನ ಅಧ್ಯಯನ ಪೀಠ ಇವೆಲ್ಲವೂ ಕೂಡ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾವೆ. ಅದರ ಜೊತೆಗೆ ಅವಲೋಕನ ಅನ್ನುವಂತಹ ಒಂದು ಕೃತಿಯನ್ನು ನಾವು ಕಳೆದ 3 ವರ್ಷಗಳಲ್ಲಿ ಮೊದಲ ಬಾರಿಗೆ ಪೀಠದ ಅಸ್ತಿತ್ವದ ತರುವಾಯ ನಡೆದಂತಹ ಕಾರ್ಯಕ್ರಮಗಳನ್ನು, ಉಪನ್ಯಾಸಗಳನ್ನು, ಪ್ರಬಂಧಗಳನ್ನು ಜೋಡಿಸಿ ಸುಮಾರು 50ಕ್ಕೂ ಮಿಗಿಲಾದಂತಹ ಪ್ರಬಂಧಗಳನ್ನು ಜೋಡಿಸಿ ಅವಲೋಕನ ಅನ್ನುವಂತಹ ಒಂದು ಕೃತಿಯನ್ನು ನಾವು ಸಿದ್ಧಪಡಿಸಿ ಅದನ್ನು ಪ್ರಕಟಗೊಳಿಸಿದ್ದೀವಿ. ಅದೇ ಥರ ಭರತೇಶ ವೈಭವ ಜಿಜ್ಞಾಸೆ 1 ಅನ್ನುವಂತಹ ಕೃತಿಯನ್ನು ಕೂಡ ನಾವು ಪ್ರಕಟಿಸಿದ್ದೀವಿ. ಇದು ನಮ್ಮ ಪೀಠದ ವತಿಯಿಂದ ನಡೀತಾ ಇರುವಂತಹ 3ನೆಯ ಪುಸ್ತಕ. ಅದನ್ನು ಇವತ್ತು ಅನಾವರಣಗೊಳಿಸೋದಕ್ಕೆ ಹಿರಿಯರು ಆಗಮಿಸಿದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಪ್ರೊಫೆಸರ್ PL ಧರ್ಮ ಸರ್ ಅವರನ್ನು ನಾನು ನಮ್ಮ SVP ಕನ್ನಡ ಅಧ್ಯಯನ ಸಂಸ್ಥೆಯ ಪರವಾಗಿ, ಅಧ್ಯಯನ ಪೀಠದ ಪರವಾಗಿ, ನಮ್ಮ ವಿದ್ಯಾರ್ಥಿ ಹಾಗೂ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಹಾಗೆ ನಾಡಿನ ಹೆಸರಾಂತ ಚಿಂತಕರು, ಈಗಾಗಲೇ ನಿಮಗೆ ಗೊತ್ತಿದೆ ಪ್ರೊಫೆಸರ್ BA ವಿವೇಕ ರೈ ಅವರ ಬಗ್ಗೆ. ಅವರು 2 ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಅದಕ್ಕಿಂತಲೂ ಮಿಗಿಲಾದ ವಿದ್ವಾಂಸರಾಗಿ, ವಿಮರ್ಶಕರಾಗಿ, ಚಿಂತಕರಾಗಿ, ಒಂದು ರೀತಿಯಲ್ಲಿ ನಮಗೆ ಮಾರ್ಗದರ್ಶಕರಾಗಿ, ಸರ್ಕಾರದ ಮಟ್ಟದಲ್ಲಿಯೂ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ತುಂಬು ವಯಸ್ಸಿನ ನಮ್ಮ ನಾಡಿನ, ಬಹುಶಃ ನನ್ನ ಕರಾವಳಿಗೆ ಹೇಳುವುದಾದರೆ ಒಂದು ರೀತಿ ಜಾನಪದ ಭೀಷ್ಮರು ಅಂತಲೇ ಕರಿಬೋದು. ಅಂತಹ ಒಬ್ಬ ವಿದ್ವಾಂಸರು ನಮ್ಮ ಮುಂದೆ ಇವತ್ತು ಬಂದಿರುವಂತಹದ್ದು ಹಾಗೂ ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ಇರುವಂಥದ್ದು ನನಗೆ ಅತ್ಯಂತ ಪ್ರೀತಿ ಹಾಗೂ ಗೌರವವನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಪ್ರೊಫೆಸರ್ BA ವಿವೇಕ ರೈ ಸರ್ ಅವರನ್ನು ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ನನಗೆ ಭಾಳ ಇವತ್ತು ಯೋಗ ಅಂತ ಹೇಳಿ ಮೊದಲೇ ಹೇಳಿದೆ. ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಇಬ್ಬರು ಪ್ರಾಧ್ಯಾಪಕರು, ಹಿರಿಯರು, ವಿದ್ವಾಂಸರು, ಘಟಾನುಘಟಿಗಳು, ಬಹುಶಃ ಡಾಕ್ಟರ್ ಚಿನ್ನಪ್ಪಗೌಡರು ಅವರೂ ಕೂಡ ನಮ್ಮ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ವಿಶ್ರಾಂತರಾದಂತಹವರು, ನಾಡಿನ ಹೆಸರಾಂತ ಜಾನಪದ ತಜ್ಞರು. ಇವತ್ತು ಆ ತಜ್ಞತೆಗೆ ಸರಿಯಾಗಿ ಬಹುಶಃ ಜಾನಪದದಲ್ಲಿ ನಮ್ಮ ಜೀಶಂ ಪರಮಶಿವಯ್ಯನವರ ಹೆಸರು ಉತ್ತಮವಾದಂತಹದ್ದು, ಎತ್ತರದಲ್ಲಿರುವಂಥದ್ದು. ಆ ಪ್ರಶಸ್ತಿಗೆ ಭಾಜನರಾಗಿರುವಂತಹ ವಿಷಯವನ್ನು ಕೇಳಿ ನನಗೆ ಅತ್ಯಂತ ಪ್ರೀತಿ, ಅತ್ಯಂತ ಖುಷಿಯಾಯಿತು. ಅಂತಹ ವಿದ್ವಾಂಸರು ನಮ್ಮ ವಿಭಾಗದ ವಿಶ್ರಾಂತ ವಿದ್ವಾಂಸರು, ಪ್ರಾಧ್ಯಾಪಕರು ಆಗಿರೋದ್ರಿಂದ ಅವರನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಮತ್ತೊಬ್ಬರು, ಅವರು ಕೂಡ ನಮ್ಮವರೇ, ನಮ್ಮ ವಿಭಾಗದಲ್ಲೇ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿ ಜೊತೆಗೆ ಕನಕದಾಸ ಅಧ್ಯಯನ ಕೇಂದ್ರವನ್ನು ತುಂಬ ವಿಸ್ತಾರವಾಗಿ ಬೆಳೆಸಿದಂಥವರು, ಕರ್ನಾಟಕದಲ್ಲಿ ಮನೆ ಮಾತಾದಂತಹವರು ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟರು. ಅವರು ಕೂಡ ಜಾನಪದದಲ್ಲಿಯೂ ತಜ್ಞರು, ಜೊತೆಗೆ ಒಂದು ವಿಚಾರ ವಿಮರ್ಶೆ ಅದರಲ್ಲೂ ಕೂಡ ತಜ್ಞರು. ಒಟ್ಟು ನಮ್ಮ ಕರಾವಳಿಯ ಭಾಗದ ತಜ್ಞತೆಯನ್ನು ಪ್ರಸಾರ ಮಾಡಿದಂತಹ ಹಿರಿಯರು, ವಿದ್ವಾಂಸರು ಹಾಗೂ ಪ್ರಾಧ್ಯಾಪಕರು, ವಿಶ್ರಾಂತ ಪ್ರಾಧ್ಯಾಪಕರು, ಅವರನ್ನು ಕೂಡ ನಾನು ಗೌರವದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮವನ್ನು ನಾವು ಜೋಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥಿತವಾಗಿ ನಡೆಸಬೇಕು ಅನ್ನುವಂಥ ಹೊತ್ತಿನಲ್ಲಿ ನಮ್ಮ ವಿಭಾಗದ ಪ್ರಾಧ್ಯಾಪಕರುಗಳು ಅತ್ಯಂತ ಪ್ರೀತಿಯಿಂದ ಮತ್ತು ಕ್ರಿಯಾತ್ಮಕವಾಗಿ ಜಾಗರೂಕತೆಯಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರೊಫೆಸರ್ ನಾಗಪ್ಪಗೌಡರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಿಭಾಗದ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರನ್ನು, ಯಶಕುಮಾರ್ ಅವರನ್ನು, ಚಂದ್ರಶೇಖರ್ ಅವರನ್ನು, ಎಲ್ಲರನ್ನೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು, ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಹಾಗೂ ಎರಡನೇ ವರ್ಷದ ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು, ನಮ್ಮ ವಿವಿಧ ಪೀಠಗಳ ಸಹಾಯಕರುಗಳು, ಕಚೇರಿಯ ಸಿಬ್ಬಂದಿಗಳು ಹಾಗೂ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರನ್ನೂ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲರನ್ನೂ ಸ್ವಾಗತಿಸಿದ ವಿಭಾಗದ ಅಧ್ಯಕ್ಷರೂ ಆಗಿರೋ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಸೇರಿಕೊಂಡಿರುವ ಅತಿಥಿ ಅಭ್ಯಾಗತರಿಗೆ ಗೌರವಪೂರ್ವಕವಾಗಿ ಹೂ ನೀಡಿ ಸ್ವಾಗತಿಸಬೇಕೆಂದು ಮಹಾಕವಿ ರತ್ನಾಕರ ವರ್ಣಿ ಪೀಠದ ಸಂಯೋಜಕರಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಮಹಾಕವಿ ರತ್ನಾಕರ ವರ್ಣಿಯ ಭರತೇಶ ವೈಭವ ಕೃತಿಯ ಕುರಿತು ಈಗಾಗಲೇ ಬಿಡಿಯಾಗಿ ಬಂದಿರುವ ಬರಹಗಳ ಸಂಕಲನದ ಕೃತಿ ಭರತೇಶ ವೈಭವ ಜಿಜ್ಞಾಸೆ ಭಾಗ 2. ಈ ಕೃತಿಯನ್ನು ಲೋಕಾರ್ಪಣೆ ಮಾಡಬೇಕೆಂದು ಪ್ರೊಫೆಸರ್ BA ವಿವೇಕ್ ರೈ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರಾಧ್ಯಾಪಕರಾಗಿ ನಮ್ಮ ವಿಭಾಗದ ಮೊದಲ ತಂಡದ ವಿದ್ಯಾರ್ಥಿ ಪ್ರೊಫೆಸರ್ BA ವಿವೇಕ್ ರೈ ಸರ್ ಅವರು.
68-70 ಕಾಲಘಟ್ಟದ ವಿದ್ಯಾರ್ಥಿಯವರು. ನಮ್ಮ ವಿಭಾಗದ ಪ್ರಾಧ್ಯಾಪಕರಾಗಿ, ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ, ಹಂಪಿ ಮತ್ತು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿ ನಿವೃತ್ತರಾಗಿರುವವರು. ಜರ್ಮನಿಯ ವ್ಯೂರ್ಟ್ಸ್ಬರ್ಗ್ ವಿಶ್ವವಿದ್ಯಾನಿಲಯದ ಇಂಡಾಲಜಿ ವಿಭಾಗದಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷರಾಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ, SDM ತುಳು ಪೀಠ, ಡಾಕ್ಟರ್ ಶಿವರಾಮ್ ಕಾರಂತ ಪೀಠಗಳ ಸ್ಥಾಪಕ ನಿರ್ದೇಶಕರು, ಸಂಯೋಜಕರಾಗಿದ್ದವರು. ತುಳು ಗಾದೆಗಳು, ಒಗಟುಗಳು, ತವಳವ ಸಂಸ್ಕೃತಿ, ಅನ್ವಯಿಕ ಜಾನಪದ ಇವೇ ಮುಂತಾದ ಹಲವು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ತುಳು ಜಾನಪದ ಸಾಹಿತ್ಯ ಕೃತಿ ತುಳುವಿನ ಜನಪದ ಅಧ್ಯಯನಗಳಿಗೆ ಆಚಾರ್ಯ ಕೃತಿಯಾಗಿದೆ. ಸರ್, ಪುಸ್ತಕ ಬಿಡುಗಡೆಗೊಳಿಸಿದ ತಮ್ಮ ಮಾತುಗಳಿಗೆ ಈಗ ವೇದಿಕೆ. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ನಮ್ಮ SV ಪರಮೇಶ್ವರ ಭಟ್ಟ ಅವರ ಹೆಸರಿನ ಈ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ರತ್ನಾಕರ ಭರಣಿ ಪೀಠದ ಆಶ್ರಯದಲ್ಲಿ ಈ ಭರತೇಶ ವಿಭವ ಜಿಜ್ಞಾಸ್ 2 ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು, ನನ್ನ ನೆಡುಗಾಲದ ಸ್ನೇಹಿತರಾಗಿರುವ ಪ್ರೊಫೆಸರ್ PL ಧರ್ಮ ಅವರೇ, ಈ ವಿಭಾಗದಲ್ಲಿ ನನ್ನ ಜೊತೆಗೆ ದೀರ್ಘಕಾಲ ಪ್ರಾಧ್ಯಾಪಕರಾಗಿದ್ದು ಈಗ ನಮ್ಮ ಜೊತೆಗಿರುವಂತಹ ಪ್ರೊಫೆಸರ್ K. ಚಿನ್ನಪ್ಪಗೌಡ ಅವರೇ, ಪ್ರೊಫೆಸರ್ B. ಶಿವರಾಮ್ ಶೆಟ್ಟಿ ಅವರೇ, ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರು ಮತ್ತು ರತ್ನಾಕರ ವರ್ಣಿ ಪೀಠದ ನಿರ್ದೇಶಕರಾಗಿರುವ ಪ್ರೊಫೆಸರ್ ಸೋಮಣ್ಣ ಅವರೇ, ಡಾಕ್ಟರ್ ನಾಗಪ್ಪಗೌಡ, ಡಾಕ್ಟರ್ ಧನಂಜಯ ಕಂಬಳೆ ಮತ್ತು ಡಾಕ್ಟರ್ ಶಿವಕುಮಾರ್ ಅವರೇ, ಎಲ್ಲ ಸಂಶೋಧಕ ಮತ್ತು ನನ್ನ ಕನ್ನಡ ವಿದ್ಯಾರ್ಥಿ ಬಂಧುಗಳೇ, ನಿಮ್ಮೆಲ್ಲರ ಜೊತೆಗೆ ನಿಂತು ಮಾತನಾಡುವಂಥದ್ದೊಂದು ಸಂತೋಷದ ಕೆಲಸ. ಅದು ನನಗೇನಾಗಿದೆ ಅಂತ ಹೇಳಿದರೆ, ಒಂಥರ ಇಲ್ಲಿ ಕೂತಾಗ ನೋಡಿದಾಗಲೆಲ್ಲ ನಾವು ಮತ್ತೆ ಕನ್ನಡ ವಿಭಾಗದವರೆಲ್ಲ ಒಟ್ಟು ಸೇರಿದ ಹಾಗಾಗಿದೆ. ಏನಾಗಿದೆ ಅಂದರೆ, ಪ್ರೊಫೆಸರ್ ಚಿನ್ನಪ್ಪಗೌಡರು ಮತ್ತು ಪ್ರೊಫೆಸರ್ ಶಿವರಾಮ್ ಶೆಟ್ಟರು ಬಂದರು. ಸೊ ನಾನು ಇದ್ದೇನೆ. ಹಾಗಾಗಿ ಕುಲಪತಿಗಳು ಇನ್ನು ಬಹುಶಃ ಇಲ್ಲಿಗೆ ಗೆಸ್ಟ್ ಲೆಕ್ಚರ್ ಬೇಡ ಅಂತ ತಿಳ್ಕೊಳ್ಳೋದೇನು ಬೇಡ. ಯಾಕಂತ ಹೇಳಿದರೆ ನಾವು ಬಂದದ್ದು ಅತಿಥಿಯಾಗಿ ಬಂದದ್ದಷ್ಟೇ. ಆದ್ದರಿಂದ ನಾವಿಲ್ಲಿ ಒಂದು ಬಹಳ ಕಾಲದ ನಂತರ ಈ ಕೇಂದ್ರ ಕನ್ನಡ ವಿಭಾಗ ಎಲ್ಲರನ್ನೂ ಸೇರಿಸಿಕೊಂಡು ಬಂದಂತಹ ಒಂದು ಸಂಸ್ಥೆ. 1968ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮಂಗಳೂರಿನಲ್ಲಿ ಒಂದು ಸ್ನಾತಕೋತ್ತರ ಕೇಂದ್ರ ಆರಂಭ ಮಾಡಿದಾಗ ಮೊದಲು ಆರಂಭ ಮಾಡಿದಂಥ 3 ವಿಭಾಗಗಳಲ್ಲಿ ಒಂದು ಕನ್ನಡ ವಿಭಾಗ, ಮತ್ತು ಇನ್ನೊಂದು ಫಿಸಿಕ್ಸ್, ಮತ್ತೊಂದು ಮ್ಯಾಥಮೆಟಿಕ್ಸ್. ಹಾಗೆ 68ರಿಂದ ಈಗ 2024ರವರೆಗೆ ನಿರಂತರವಾಗಿ ಈ ವಿಭಾಗ ನಡ್ಕೊಂಡು ಬಂದಿದೆ. ಬೇರೆ ಯಾವ ವಿಭಾಗಕ್ಕೆ ವಿದ್ಯಾರ್ಥಿಗಳು ಇಲ್ಲದಿದ್ದರೂ ನೀವು ಇಷ್ಟು ಮಂದಿ ಬಂದಿರುವ ಕಾರಣ ನಿಮಗೆ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಈ ವಿಭಾಗಕ್ಕೆ ದೊಡ್ಡ ಇತಿಹಾಸ ಇದೆ. ಪ್ರೊಫೆಸರ್ SV ಪರಮೇಶ್ವರ ಭಟ್ಟರಂತಹ ತುಂಬ ಹಿರಿಯರು ಅದರ ಸ್ಥಾಪಕ ಪ್ರಾಧ್ಯಾಪಕರಾಗಿದ್ದವರು. ಡಾಕ್ಟರ್ H. A. ಲೆಕ್ಕಪ್ಪಗೌಡರು, ಡಾಕ್ಟರ್ ಗುಡ್ಮಿ ಚಂದ್ರಶೇಖರ ಐತಾಳರು, ಡಾಕ್ಟರ್ ವರದರಾಜ ರಾವ್ ಅವರು ಇಡೀ ಪರಂಪರೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಸ್ಥಾಪನಾದ ಬಳಿಕ ನಾವೆಲ್ಲ ಸೇರಿಕೊಂಡು ಅದನ್ನು ಕಟ್ಟಿಕೊಂಡು ಬಂದವರು. ಈಗ ಅದನ್ನು ಸೋಮಣ್ಣ ಮತ್ತು ಅವರ ಗೆಳೆಯರು ಮುಂದುವರಿಸ್ತಾ ಇದ್ದಾರೆ. ಆದ ಕಾರಣ ನೀವು ಇಲ್ಲಿ ಕನ್ನಡ MA ಮಾಡಲಿಕ್ಕೆ ಬಂದದ್ದು ಅನ್ನೋದು ನಮ್ಗೆ ಯಾಕೆ ಸಂತೋಷ ಆದರೆ, ನೀವು ಬಾರದೆ ಹೋದರೆ ವಿಭಾಗ ಬಹಳ ಶೂನ್ಯ ಆಗ್ತಾಯಿತ್ತು. ಇದು ಮೊದಲನೇದಾಗಿ ನಾನು ಹೇಳುವಂಥ ಮಾತು. ಕನ್ನಡವನ್ನು ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಉಳಿಸುವುದಲ್ಲ, ಕನ್ನಡವನ್ನು ನಾವು ನಮ್ಮ ಬದುಕಿನ ಉದ್ದಕ್ಕೂ ಕೂಡ ಉಳಿಸಿಕೊಂಡು ಬರಬೇಕು. ಅದು ಕೇವಲ ನಾವು ನಿವೃತ್ತರಾದ ಕನ್ನಡ ಪ್ರಾಧ್ಯಾಪಕರಿಂದ ಆಗೋ ಕೆಲಸ ಅಲ್ಲ. ನಾಳೆ ಕರ್ನಾಟಕ ನಾಳೆ ಅದು ನಿಮ್ಮ ಕರ್ನಾಟಕ. ಈ ಕರ್ನಾಟಕವನ್ನು ಕಟ್ಟಬೇಕಾದವರು, SVP ಕನ್ನಡ ಅಧ್ಯಯನ ಸಂಸ್ಥೆ ಕಟ್ಟಬೇಕಾದವರು, ಮಂಗಳೂರು ವಿಶ್ವವಿದ್ಯಾಲಯ ಕಟ್ಟಬೇಕಾದವರು ನಾಳೆ ನೀವು. ಕುಲಪತಿಗಳು 4 ವರ್ಷ ಇರ್ತಾರೆ, ಹೋಗ್ತಾರೆ, ಇನ್ನೊಬ್ಬರು ಕುಲಪತಿಗಳು ಬರ್ತಾರೆ. ಆದರೆ ವಿದ್ಯಾರ್ಥಿಗಳು ನೀವು ಇಲ್ಲಿರುವಷ್ಟು 2 ವರ್ಷಗಳ ಕಾಲ ಈ ವಿಶ್ವವಿದ್ಯಾಲಯದ ಘನತೆಯನ್ನು ನೀವು ಕಾಪಾಡಿಕೊಂಡು ಬರುವಂಥದ್ದು, ಅದು ನಿಮ್ಮ ಶೈಕ್ಷಣಿಕ ಕೆಲಸಗಳಿಂದ ಬಹಳ ಮುಖ್ಯವಾಗಿ. ಯಾಕಂದರೆ ವಿಶ್ವವಿದ್ಯಾಲಯ ಅಂದರೆ ಅದು ಯಾವುದೇ ವಿಶ್ವವಿದ್ಯಾಲಯ, ಅದರ ಕೇಂದ್ರದಲ್ಲಿರುವವರು ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳ ಸುತ್ತಲಿರುವವರು ಅಧ್ಯಾಪಕರು, ಪ್ರಾಧ್ಯಾಪಕರು, ಅದರಿಂದ ಸುತ್ತಲಿರುವವರು ಕುಲಪತಿಗಳು, ಕುಲಸಚಿವರು, ಹಣಕಾಸು ಅಧಿಕಾರಿಗಳು, ಎಲ್ಲರೂ ಕೂಡ ಅಧಿಕಾರಿಗಳು.
ಅದರ ಆ ಕಡೆಗಿರುವವರು ಸರಕಾರ ಅಂತ ಇರುವಂಥದ್ದು ಅಥವಾ UGC ಅಂತ ಇರುವಂಥದ್ದು. ಹಾಗಾದರೆ ಯಾವುದು ಕೇಂದ್ರದಲ್ಲಿದೆ ಅಂದರೆ ನೀವಿರಬೇಕು. ನೀವಿಲ್ಲದೆ ಹೋಗಿದ್ದರೆ UGC ಆಗಲಿ, ಶಿಕ್ಷಣ ಇಲಾಖೆ ಆಗಲಿ, ಕುಲಪತಿಗಳಿಗೆ ಯಾರಿಗೂ ಅಸ್ತಿತ್ವ ಇರುವುದಿಲ್ಲ. ಆದರೆ ನಿಮಗೆ ಏನಾಗಿದೆ, ನೀವು ಬರೀ ಪಾಠ ಕೇಳಲಿಕ್ಕೆ ಬಂದವರಲ್ಲ. ನೀವು ಈ ವಿಭಾಗದಲ್ಲಿ 2 ವರ್ಷ ಇರುವುದರ ಮೂಲಕ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಈ ಕನ್ನಡ ಅಧ್ಯಯನ ಸಂಸ್ಥೆ ಇದಕ್ಕೆ ಏನು ನೀವು ಕೊಡಲಿಕ್ಕೆ ಸಾಧ್ಯ ಅಂತ. ಬರೀ ಪಾಠ ಕೇಳಿ, ಪರೀಕ್ಷೆ ಕೇಳಿ ಒಂದು ಪದವಿ ಪಡೆಯುವಂಥ ಕೆಲಸವನ್ನು ಒಂದು ಕಾಲೇಜಲ್ಲಿ ಇದು ಮಾಡ್ಬೋದು. ನಾನು ಅದನ್ನು ನಮ್ಮ ಗೆಳೆಯರ ಹತ್ರ ಮಾತಾಡ್ತಾ ಇದ್ದೆ. ಎಷ್ಟೋ ಕಡೆ ಈಗ ಕಾಲೇಜುಗಳಲ್ಲಿಯೂ ಕನ್ನಡ ಮಾಡೋ ಆ ಥರದ್ದೆಲ್ಲ ಬಿಟ್ಟು ಯಾಕೆ ನೀವು ಕೊಣಾಜಿಗೆ ಬಂದಿರಿ ಅಂತ ಹೇಳಿದರೆ, ಇದಕ್ಕೆ ಈ ವಿಭಾಗಕ್ಕೆ 1968ರಲ್ಲಿ ಸ್ಥಾಪನೆ ಆದ ಒಂದು ವಿಭಾಗ ಇದು. ಅದು ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದ ಆದ ನಂತರ 4ನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ. ಅದು ಇಡೀ ಕರ್ನಾಟಕದಲ್ಲಿ ಇದು ಈ ಕೇಂದ್ರ, ಮಂಗಳಗಂಗೋತ್ರಿ ಕೇಂದ್ರ, ನಂತರ ಮಂಗಳೂರು ವಿಶ್ವವಿದ್ಯಾಲಯ. ಇದೊಂದು ನಿರಂತರ ಸಾಗುವಂಥ ಒಂದು ಜೀವನದಿ ಇದ್ದ ಹಾಗೆ. ಆ ಜೀವನದಿಗೆ ನೀರು ಯಾರು ಅಂದರೆ ನೀವು. ಸಾಮಾನ್ಯ ಜೀವನ ಅನ್ನೋ ಶಬ್ದಕ್ಕೆ ನೀರು ಅನ್ನೋ ಅರ್ಥ ಕೂಡ ಇದೆ, ನಿಮ್ಗೆ ಗೊತ್ತಿರಬೇಕು ಕನ್ನಡದ ವಿದ್ಯಾರ್ಥಿಗಳಿಗೆ. ನೀವು ಈ ವಿಶ್ವವಿದ್ಯಾಲಯದ ಜೀವನದಿಯೂ ಹೌದು, ಜೀವನವೂ ಹೌದು ಕೂಡ. ಹಾಗಾಗಿ ನಾನಿಲ್ಲಿ ಹೇಳ್ತಾ ಇರುವಂಥದ್ದು, ಯಾಕೆ ಪುಸ್ತಕ ಬಿಡುಗಡೆಯನ್ನು ಒಂದು ನೆಪ ಮಾಡಿ ಹೇಳ್ತೇನೆ ಅಂದರೆ, ನೀವು ಪತ್ರಿಕೆಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಭಾಷಣಗಳನ್ನು ಕೇಳ್ತೀರಿ, ನೀವು ಉಪನ್ಯಾಸಗಳನ್ನು ಕೇಳ್ತೀರಿ, ಘೋಷಣೆಗಳನ್ನು ಕೇಳ್ತೀರಿ. ಆದರೆ ಅದು ಕೇವಲ ಒಂದು ತಿಂಗಳಿನಲ್ಲಿ ನಡೆಸುವ ಕೆಲಸ ಅಲ್ಲ. ಅದೊಂದು ನೋಂಪಿ ಅಥವಾ ಒಂದು ವ್ರತದ ಹಾಗೆ. ಅದೇ ಜೈನರು, ಇವಾಗ ಜೈನ ರತ್ನಾಕರ ಬಣ್ಣಿ ಅವರಲ್ಲಿ ಕನ್ನಡ ಶಬ್ದ ಇದೆ, ನೋಂಪಿ ಅಂದರೆ ಒಂದು ವ್ರತ ಅಂತ. ಆದ ಕಾರಣ ಆತ ಏನಾಗಿದ್ದ ಅಂದರೆ, ವರತಿಶೋಧದ ಬಳಿಕ ಆತ 3 ಶತಕ ಬರೆದ. ಅಪರಾಜಿತೇಶ್ವರ ಶತಕ, ಆಮೇಲೆ ಆತನ ತಿಲೋಕ ಶತಕ. ಈ ಶತಕಗಳು ಯಾಕೆ ಬರೆದ ಅಂತ ಹೇಳಿದರೆ, ಇವೆಲ್ಲವುಗಳು ಕೂಡ ನಾವೆಲ್ಲ ಒಂದು ರೀತಿಯಲ್ಲಿ ಆ ರೀತಿಯ ಒಂದು ಹಂತಕ್ಕೆ ತಲುಪಿದ್ದೇವೆ. ಬಟ್ ನೀವೇನಾಗಿದ್ದೀರಿ ಅಂದರೆ, ನೀವು ಭರತೇಶನ ಕಾಲದಲ್ಲಿದ್ದೀರಿ, ನಾವು ಅದರ ನಂತರದ ಕಾಲದಲ್ಲಿದ್ದೇವೆ. ಆಗೇನಾಗ್ತದೆ ಅಂದರೆ, ಒಂದು ಸಮನ್ವಯವೇ ಅಲ್ಲ, ಲೌಕಿಕವಾದ ಬದುಕನ್ನು ನೀವು ಸಾಗುತ್ತಲೂ ಕೂಡ ಒಂದು ಚಿಂತನೆಯ ಕ್ರಮ. ಆಧ್ಯಾತ್ಮ ಅಂತ ಕೂಡಲೇ ಅದು ದೇವರು ಧರ್ಮ ಅಂತ ಅರ್ಥ ಅಲ್ಲ. ನಿಮ್ಮ ಮನಸ್ಸು ಯಾವುದೋ ಒಂದರಲ್ಲಿ ತಾದಾತ್ಮ್ಯವನ್ನು ಹೊಂದಿದರೆ, ಇಂಗ್ಲೀಷಲ್ಲಿ ಕಾನ್ಸಂಟ್ರೇಷನ್ ಅಂತ ಕರೀತಾರೆ, ಅದು ಆಧ್ಯಾತ್ಮ. ಕುವೆಂಪು ಅದನ್ನು ಹೇಳ್ತಾ ಇರುವಂಥದ್ದು. ಕುವೆಂಪು ಸಾಂಸ್ಥಿಕ ಧರ್ಮವನ್ನು ನಂಬಲಿಲ್ಲ, ಆದರೆ ಅಧ್ಯಾತ್ಮವನ್ನು ರಾಮಕೃಷ್ಣ ಪರಮಹಂಸರ ಅವರ ವಿಶೇಷ ಅನುಯಾಯಿಯಾಗಿದ್ದರು, ಅರವಿಂದರ ಅನುಯಾಯಿಯಾಗಿದ್ದರು. ಅಂದರೆ ಅದು ಇವತ್ತಿನ ಅರ್ಥದಲ್ಲಿ ನೀವು ಅದನ್ನು ಯಾವ ಚಿಂತನಶೀಲತೆ ಅಂತ ಕರೀತಾರೆ, ಅಂಥ ಚಿಂತನಶೀಲತೆ. ಇದನ್ನು ನೀವು ಯಾವುದೇ ಒಂದು ಕಾವ್ಯವನ್ನು, ಅದು ನೀವು ರತ್ನಾಕರ ವರ್ಣಿಯ ಭರತೇಶ್ವರಿ ಓದಿದಾಗಲೂ ಕೂಡ ನೀವು ಆ ದೃಷ್ಟಿಯಿಂದ ಅದನ್ನು ನೋಡಬೇಕು. ಈ ರೀತಿಯ ಚಿಂತನೆಯನ್ನು ಇಲ್ಲಿನ ಅನೇಕ ಚಿಂತಕರು ಮಾಡಿದ್ದಾರೆ. ತಾಸು ಶಾಮರಾಯರು, ಜಿ ಬ್ರಹ್ಮಪ್ಪ. ನಾನು ಜಿ ಬ್ರಹ್ಮಪ್ಪರನ್ನು ನೋಡುವ ಅವಕಾಶ ನನಗಿತ್ತು. ಪ್ರತಿ ಬಾರಿಯೂ ಧರ್ಮಸ್ಥಳ ಸಮ್ಮೇಳನಕ್ಕೆ ಜಿ ಬ್ರಹ್ಮಪ್ಪ ಬರ್ತಾಯಿದ್ದರು. ಅವರು ಒಳ್ಳೆಯ ಜೈನ ಧರ್ಮದ ಬಹಳ ದೊಡ್ಡ ವಿದ್ವಾಂಸ ಜಿ ಬ್ರಹ್ಮಪ್ಪನವರು. ಈ ರತ್ನಾಕರ ವರ್ಣಿಯ ಬಗ್ಗೆ ಅವರ ಉಪನ್ಯಾಸಗಳನ್ನು ನಾನು ಕೇಳಿದ್ದೇನೆ, ಧರ್ಮಸ್ಥಳದಲ್ಲೇ ಕೇಳಿದ್ದೇನೆ. ನಾನೊಂದು 40-50 ವರ್ಷ ಹಿಂದಿನ ಕಥೆ ಹೇಳ್ತಾ ಇದ್ದೇನೆ. ಅವರೆಲ್ಲ ಬರಹಗಳು, ತಾಸು ಶಾಮರಾಯರು ಪ್ರತಿಭಾ ಸಂಗ್ರಹವನ್ನು ಭಾಳ ಅಚ್ಚುಕಟ್ಟಾಗಿ, ನೀವು ಅದನ್ನು ಆಯ್ಕೆ ಮಾಡಿದ್ದು ನೋಡಿದರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದವು. ತಾಸು ಶಾಮರಾಯರ ಒಂದು ಪ್ರಸ್ತಾವನೆ ಇದೆಯಲ್ಲ, ಯಾವುದಕ್ಕೆ ಪ್ರತಿಭಾ ಸಂಗ್ರಹಕ್ಕೆ, ಅದೇ ಅದ್ಭುತ ಸಂಗ್ರಹ. ನಾನು ಹೇಳ್ತಾ ಇರೋದು, ಪ್ರಸ್ತಾವನೆ ಬರೀಬೇಕಾದರೆ ಅದರ ಇಡೀ ಕಾವ್ಯವನ್ನು ಸಂಪೂರ್ಣ ಓದಿ ಅದನ್ನು ಅರಗಿಸಿಕೊಂಡು, ಅದನ್ನು ಜೀರ್ಣಿಸಿಕೊಂಡು ಅದರ ಬಗ್ಗೆ ಬರೀಬೇಕಾಗ್ತದೆ. ಅಂತಹ ಒಂದು ಕೆಲಸವನ್ನು ತಾಸು ಶಾಮರಾಯ ಬರಹ ಇಲ್ಲಿದೆ, ಬ್ರಹ್ಮಪ್ಪನವರ ಬರಹ ಇದೆ, ಮತ್ತು ಅನೇಕರ ಬರಹಗಳಿವೆ. ನಾನು ಬರಹಗಳನ್ನು ಮೇಲಿಂದ ಮೇಲೆ ಎಲ್ಲ ಓದಿದ್ದೇನೆ ಅಂತಲ್ಲ, ಆದರೆ ಈ ಎಲ್ಲವುಗಳು ಕೆಲಸಗಳು ಕೂಡ ಇಲ್ಲಿ ನಡೀತಾ ಇವೆ. ನನಗೆ ಒಂದು ಸಂತೋಷ ಏನಂದರೆ, ವಿಶ್ವವಿದ್ಯಾಲಯ ಸ್ಥಾಪನೆ ಆದಮೇಲೆ ಸುಮಾರು ಆರಂಭದ ಒಂದು 4 ಕುಲಪತಿಗಳ ಕಾಲಕ್ಕೆ ನಾನು ಇಲ್ಲಿ ಪ್ರಾಧ್ಯಾಪಕನಾಗಿದ್ದೆ. ಅದು ಪ್ರೊಫೆಸರ್ ಶೇಖಾಲಿ, ಆನಂತರ ಪ್ರೊಫೆಸರ್ ಶಫೀಯುಲ್ಲಾ, ಪ್ರೊಫೆಸರ್ ಸೌದತ್ತಿ, ಪ್ರೊಫೆಸರ್ ಗೋಪಾಲ್, ಪ್ರೊಫೆಸರ್ ಹನುಮಯ್ಯನವರ ಕಾಲಕ್ಕೆ ನಾನು ಹಂಪಿಗೆ ಹೋದೆ. ಆನಂತರದ ಕುಲಪತಿಗಳ ಕಾಲಕ್ಕೂ ನಾನು ಕನ್ನಡ ವಿಭಾಗಕ್ಕೆ ಬರ್ತಾಯಿದ್ದೆ. ಕಾರ್ಯಕ್ರಮ ಆಗೆಲ್ಲ ನಮ್ಮ ಪ್ರೊಫೆಸರ್ ಚಿನ್ನಪ್ಪ ಗೌಡರು, ಪ್ರೊಫೆಸರ್ ಶಿವರಾಮ್ ಶೆಟ್ಟರು, ಪ್ರೊಫೆಸರ್ ಅಬಿಹಾ ಎಲ್ಲ ಇದ್ದರು ಇಲ್ಲಿ
ಬರ್ತಾ ಇದ್ದೆ. ಅದು ಪ್ರೊಫೆಸರ್ ಕೆ ಎಂ ಕಾವೇರಿಯಪ್ಪ, ಪ್ರೊಫೆಸರ್ ಶಿವಶಂಕರಮೂರ್ತಿ, ಪ್ರೊಫೆಸರ್ ಭೈರಪ್ಪ, ಪ್ರೊಫೆಸರ್ ಎಡಪಡಿತ್ತಾಯ. ಹಾಗಾಗಿ ನನಗೆ ಒಂದು ಋಣ ಇತ್ತು, ಈಗ ಪಿ ಎಲ್ ಧರ್ಮರ ಕಾಲಕ್ಕೆ ಬರಬೇಕು ಅಂತ. ಅದು ಈಗ ಮುಗೀತು. ಹಾಗಾದ್ರೆ ಇನ್ನು ಬರಬೇಕಾಗಿಲ್ಲ ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಕೆಲಸ ಉಂಟಲ್ಲ, ಅಂದರೆ ಮನುಷ್ಯರದ್ದೇನು ಹೇಳಲಿಕ್ಕಾಗೋದಿಲ್ಲ ಸರ್. ಅದರಿಂದ ಅಂದರೆ ಪಿ ಎಲ್ ಧರ್ಮ ಕಾಲಕ್ಕೆ ಒಂದು ಬರಬೇಕು ಇತ್ತು. ಆ ಥರದ ಒಂದು ಲೆಕ್ಕಾಚಾರ ಮುಗೀತು, ಬರಬೇಕು ಅಂತ. ಅಂದರೆ ಇವರು 10ನೇ ಕುಲಪತಿ. ಸಾಮಾನ್ಯ ನಮಗಿಂತ ದಶಮ ಒಂದು ಒಳ್ಳೆಯ ಸಂಖ್ಯೆ, ಅದರಿಂದ ಒಳ್ಳೆಯದಾಗ್ತದೆ ಯೂನಿವರ್ಸಿಟಿಗೆ ಅಂತ 10ನೇ ಕುಲಪತಿಯವರು. ಅದು ಮತ್ತೆ ನಿಮಗೆಲ್ಲ ಇವರು ಕುಲಪತಿ ಆದರೂ ನಾನು ಅವರು MA ವಿದ್ಯಾರ್ಥಿ, ಸಂಶೋಧನಾ ವಿದ್ಯಾರ್ಥಿ, ಉಪನ್ಯಾಸಕರು, ಪ್ರವಾಚಕರು, ಪ್ರೊಫೆಸರು, ಡೀನ್ ಆ ಕಾಲದಿಂದ ನಾನು ನೋಡ್ಕೊಂಡು ಬಂದವನು. ಒಳ್ಳೆಯ ಅಧ್ಯಯನಶೀಲರು, ಆಮೇಲೆ ಸಜ್ಜನರು, ವಿಷಯಗಳಲ್ಲಿ ಕೆಲವು ವಿಷಯಗಳಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನವರು, ಅವೆಲ್ಲವುಗಳು ಇದ್ದವು. ಮತ್ತು ಒಳ್ಳೆಯ ಚಿಂತಕರು ಕೂಡ, ಒಂದು ಪ್ರಗತಿಪರ ಚಿಂತನೆ ಉಳ್ಳವರು ಪ್ರೊಫೆಸರ್ ಧರ್ಮ ಅವರು. ಯಾಕೆಂದರೆ ನಮ್ಮ ಕನ್ನಡ ವಿಭಾಗ ಇದ್ದಾಗ ಅದರ ಪಕ್ಕದಲ್ಲಿ ಅವರ ಪೊಲಿಟಿಕಲ್ ಸೈನ್ಸ್ ವಿಭಾಗ ಇತ್ತು. ಅವರ ಪ್ರೊಫೆಸರ್ಗಳೆಲ್ಲ ನಮ್ಮ ಪ್ರೊಫೆಸರ್ಗಳು ರಾಘವೇಂದ್ರ ರಾವು, ಪ್ರೊಫೆಸರ್ ಒಲೇರಿಯನ್ ರಾಡ್ರಿಗಸ್. ಹಾಗಾಗಿ ನಮಗೆ ಒಂಥರ ನಮ್ಮ ನಡುವೆ ಬೆಳೆದ ತರುಣ ಅಂತ ಅನ್ನೋ ಒಂದು ಸಂಭ್ರಮ ಇದೆ, ನಾವು ಅವರು VC ಆಗಿದ್ದಾರೆ ಅಂತ. ಅಂಥ ವೇಳೆಗೆ ಮೊದಲನೇ ಕಾರ್ಯಕ್ರಮದಲ್ಲಿ ಅವರು ಬಂದರು ಅನ್ನೋದು. ನಾನು ಧನಂಜಯರಿಗೆ ಸುಮ್ಮನೆ ಬರ್ತೀನಿ ಅಂತ ಹೇಳಿದೆ, ಕುಲಪತಿಗಳು ಬರ್ತಾರೆ ಅಂತ ಹೇಳಿದ್ರು. ಸಂತೋಷ ಆಯಿತು. ಯಾಕಂದರೆ ನಾವು ವಿಶ್ವವಿದ್ಯಾಲಯ ಬಿಟ್ಟು ನೋಡಿ, ಈಗ ಚಿನ್ನಪ್ಪ ಅವರು ಈಗ ಬಹುಶಃ ಇವತ್ತು ಅವರಿಗೆ ಬಂದ ಫೋನುಗಳ ನಡುವೆ ಕೂಡ ಅಲ್ಲಿ ಬಂದುಬಿಟ್ಟಿದ್ದಾರೆ. ಯಾರಿಗೂ ಅಷ್ಟು ಪುರುಸೊತ್ತು ಇರಲಿಕ್ಕಿಲ್ಲ. ಯಾಕೆಂದರೆ ನನಗೆ ನಿನ್ನೆ ಗೊತ್ತಾಯಿತು, ನಾನು ತಕ್ಷಣ ಅವರಿಗೆ ಅಭಿನಂದನೆ ಕೊಟ್ಟೆ. ಅದು ಒಂದು ದೊಡ್ಡದೇನೆಂದರೆ ಈ ವಿಭಾಗದಲ್ಲಿ ಇವಕ್ಕೆಲ್ಲ ಕಾರಣ ಯಾಕೆಂದರೆ ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡಿದವರಿಗೆ ತಕ್ಷಣಲ್ಲದೆ ಹೋದರೂ ಒಂದಲ್ಲ ಒಂದು ದಿನ ಅವರನ್ನು ಈ ಜಗತ್ತು ಕನ್ನಡ ನಾಡು ಗುರುತಿಸ್ತದೆ. ಯಾಕೆಂದರೆ ಪ್ರೊಫೆಸರ್ ಚಿನ್ನಪ್ಪ ಗೌಡರು ನಿರಂತರವಾಗಿ ಜಾನಪದ ಕೆಲಸವನ್ನು, ಸಾಹಿತ್ಯ ಕೆಲಸ ಮಾಡಿಕೊಂಡು ಬಂದವರು. ನಾವು ಹೇಳ್ಬೋದು ಸ್ವಲ್ಪ ತಡ ಆಯಿತು ಅಂತ ಹೇಳ್ಬೋದು, ಆದರೆ ಒಂದು ರೀತಿಯಲ್ಲಿ ಚಿನ್ನಪ್ಪ ಗೌಡರು ತಡ ಅದು ಒಳ್ಳೆಯದಾಯಿತು. ಯಾಕೆಂದರೆ ನಮ್ಮ ಕಾಲಕ್ಕೆ ಜಾನಪದ ಪ್ರಶಸ್ತಿಗೆ 5,000 ಏನೋ ಇತ್ತು, ಈಗ ನಿಮಗೆ 50,000 ಬಂತು. ಆದ್ದರಿಂದ ನಮಗೇನಾಗಿದೆ ಅಂದರೆ ನನಗೆ ಸ್ವಲ್ಪ ಎರಿಯರ್ಸ್ ಬರಬೇಕು, ಸರ್ಕಾರದಿಂದ ಬರಬೇಕು. ಯಾಕೆಂದರೆ ಆ ಕಾಲಕ್ಕೆ ನಂದು ಬಹುಶಃ ಒಂದು 25 ವರ್ಷ ಏನೋ ಹಿಂದೆ ಬಂದದ್ದು, ನನಗೆ ಮರ್ತೋಗಿದೆ. ಆದ್ದರಿಂದ ಒಂದು ರೀತಿ ಭಾಳ ಸಂತೋಷ ಏನಂತ ಹೇಳಿದರೆ, ಎಲ್ಲಕ್ಕಿಂತ ನಿಮ್ಗೆ ಹೇಳಬೇಕು, ಪ್ರೊಫೆಸರ್ ಜಿ. ಶಂ ಪರಮಶಿವಯ್ಯ, ನಾನು ಅವ್ರ ನೇರ ಶಿಷ್ಯ ಅಲ್ಲ, ಆದರೆ ನಮಗೆಲ್ಲ ಗುರುಗಳು ಆಗಿದ್ದವರು. ಕರ್ನಾಟಕದಲ್ಲಿ ಜಾನಪದವನ್ನು ವಿಶ್ವವಿದ್ಯಾಲಯದಲ್ಲಿ ಒಂದು ಅಧಿಕೃತವಾಗಿ ದೊಡ್ಡ ಪ್ರಮಾಣದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಟ್ಟಿ ಬೆಳೆಸಿದವರು ಪ್ರೊಫೆಸರ್ ಜಿ. ಶಂ ಪರಮಶಿವ. ಕನ್ನಡದ ಇಲ್ಲಿ ಇಡೀ ಕರ್ನಾಟಕದ ಯೂನಿವರ್ಸಿಟಿಯಲ್ಲಿ ಮೊದಲನೆಯ ಜಾನಪದ ಪ್ರೊಫೆಸರ್ ಜಿ. ಶಂ ಪರಮಶಿವಯ್ಯ. ಅವರ ಅಧ್ಯಯನಶೀಲತೆ, ಈ ಮಲೆ ಮಹದೇಶ್ವರ ವಂಟಸ್ವಾಮಿ ಕಾವ್ಯಗಳ ಅಧ್ಯಯನದಿಂದ ಹಿಡಿದು, ಅವರು ನನ್ನ ಅದೃಷ್ಟ ಅಂದರೆ ಅವರು ಜಾನಪದ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ನಾನು ಸದಸ್ಯ ಆಗಿದ್ದೆ 3 ವರ್ಷಗಳ ಕಾಲ. ಬಟ್ ನಮ್ಮ ದುರದೃಷ್ಟ, ಅವರು ಅನಾರೋಗ್ಯದಿಂದ ಬೇಗ ತೀರಿಕೊಂಡರು. ಅವ್ರ ಹೆಸರಿನ ಪ್ರಶಸ್ತಿ ಅನ್ನೋದೇ ಒಂದು ದೊಡ್ಡ ಗೌರವ, ಅದು ನಿನ್ನೆ ಅವರು ಹೇಳಿಕೊಂಡ್ರು ಕೂಡ. ಆದ್ದರಿಂದ ಇದು ಶಿವರಾಮ್ ಶೆಟ್ಟರು ನಿನ್ನೆ ಫೋನ್ ಮಾಡಿದರು ಯಾವುದೋ ಬೇರೆ ಕಾರಣಕ್ಕೆ, ನಾನು ಇದನ್ನು ಹೇಳಲಿಲ್ಲ ಈ ಥರದ್ದು. ಬಟ್ ಅವರು ಎಷ್ಟೋ ಬಾರಿ ಏನಾಗ್ತದೆ ಅಂದರೆ ಇಲ್ಲಿ ಬರ್ತಾರೆ ಅಂತ ಹೇಳೋದು ಕಷ್ಟ, ಅದರಿಂದ ಸೀದಾ ಬಂದರು. ಒಂದು ವಿಭಾಗದ ಮೇಲಿನ ಪ್ರೀತಿಯನ್ನು ಅವರು ತೋರಿಸಿದರು. ನಾವು ಇದನ್ನು ಹೇಳ್ತಾ ಇರೋದು ಏಕೆಂದರೆ, ನಾವು ಒಂದು ಸಂಸ್ಥೆಯನ್ನು ಬಿಟ್ಟು ಹೋದರೂ ಸಂಸ್ಥೆ ಪ್ರೀತಿ ಇಟ್ಕೊಳ್ಬೇಕು ಅಂತ. ಮಂಗಳೂರು ವಿಶ್ವವಿದ್ಯಾಲಯ ಅಥವಾ ಕುವೆಂಪು ಕನ್ನಡದ ಇದು SVP ಕನ್ನಡ ಅಧ್ಯಯನ ಸಂಸ್ಥೆ, ಅದು ನಮ್ಮದು ಅನ್ನೋ ಪ್ರೀತಿಯನ್ನು ಇವರ ಇಟ್ಕೊಂಡಿದ್ದಾರೆ. ಹಾಗೆ ನಾನು ಹೇಳ್ತಾ, ನೀವು ಕೂಡ ಇಲ್ಲಿ ಇರುವಾಗಲೂ ಮತ್ತು ಮುಂದೆ ಹೋದಾಗಲೂ ಕೂಡ ಈ ಸಂಬಂಧ ಇಟ್ಕೊಳ್ಬೇಕು. ಈ ಪುಸ್ತಕದ ಬಗ್ಗೆ ನಾನು ಹೇಳುವ ಮೊದಲು ಒಂದು ಕುಲಪತಿಗಳಿಗೆ ಒಂದು ಸಣ್ಣ ಮಾತು ಹೇಳಬೇಕು ನಾನು. ನೀವು ಈಗ ಇಲ್ಲಿ ಇಷ್ಟು ವಿಭಾಗಗಳಿದ್ದಾಗಲೂ ಕೂಡ, ಈಗ ವಿಜ್ಞಾನ, ಕಾಮರ್ಸು, ಮ್ಯಾನೇಜ್ಮೆಂಟು ಎಲ್ಲ, ಯೋಗ ಎಲ್ಲ ಇದೆ. ಆದರೆ ಕನ್ನಡ ವಿಭಾಗಕ್ಕೆ ಅಸ್ತಿತ್ವ ಇರೋದು ಕರ್ನಾಟಕದ ಒಳಗಡೆ ಮಾತ್ರ, ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ನಾನು ಯಾವ ಕುಲಪತಿಗಳಿಗೆ ಒಂದು ಕೇಳಿಕೊಳ್ಳೋದು, ನಿಮ್ಮ ಮೊದಲ ಆದ್ಯತೆ ಕನ್ನಡಕ್ಕೆ ಇರಲಿ ಅಂತ. ಅಂದರೆ ನೀವು ಕನ್ನಡ ವಿಭಾಗದವರಿಗೆ ಏನಾದ್ರು ಸಮಸ್ಯೆ ಇದ್ದರೆ ಮೊದಲು ಪರಿಹಾರ ಮಾಡಿ, ಅವರಿಗೆ ಸ್ವಲ್ಪ ಅನುಕೂಲತೆ ಮಾಡಿಕೊಡಿ. ಹಣ ಬೇರೆ ಕಡೆಯಲ್ಲಿ ಸ್ವಲ್ಪ ಉಳಿಸಿ ಅವರಿಗೆ ಕೊಡಿ. ಬಟ್ ಬೇಕಾದ್ರೆ ಅದನ್ನು ಮುತುವರ್ಜಿ ವಹಿಸಿ. ಯಾಕೆಂತ ಹೇಳಿದರೆ, ಅದನ್ನು ಹಾಮಾನಾಯಕರು ನನಗೆ ಹೇಳಿಕೊಟ್ಟದ್ದು. ಮೈಸೂರು ವಿಶ್ವವಿದ್ಯಾಲಯದಾಗಲೂ ಅವರು ಕುಲಪತಿಗಳಿಗೆ ಮೊದಲು ಹೇಳ್ತಾ ಇದ್ದದ್ದು, ನನ್ನ ಮೊದಲ ಪ್ರೀತಿ ಕನ್ನಡ, ಎರಡನೇ ಪ್ರೀತಿ ಕೂಡ ಕನ್ನಡ ಅಂತ. ಇದೇ ಮಾತು ಹಾಮಾನಾಯಕರು ಹೇಳ್ತಾ ಇದ್ದದ್ದು. ಹಾಗೆ ನಾನು ಕುಲಪತಿಗೆ ಹೇಳ್ತಾ ಇರುವಂಥದ್ದು,
ನೀವು ಮತ್ತೆಲ್ಲ ಆರ್ಥಿಕ ಮಿತಿ ಇದ್ದಾಗಲೂ ಕೂಡ ಕನ್ನಡ ವಿಭಾಗಕ್ಕೆ ಬಂದಾಗ ಸಾಮಾನ್ಯ ನಿಮ್ಮ ಕೈ ಸ್ವಲ್ಪ ಉದ್ದ ಆಗಲಿ ಅಂತ ಹೇಳ್ತಾ ಇದ್ದೆ. ಅದು ನಮ್ಮ ಒಂದು ದೇಸಿ ಭಾಷೆಯಲ್ಲಿ ಹೇಳ್ತಾ ಇರುವಂಥದ್ದು. ಅದರಿಂದ ಮಾಡಲಿ. ಎರಡನೇದು ನಾನು ಹೇಳ್ತಾ ಇರೋದು, ಅದು ಪ್ರಸಾರಾಂಗದ ನಿರ್ದೇಶಕರಾಗಿರುವಂಥ ಪ್ರೊಫೆಸರ್ ಸೋಮಣ್ಣವರಿಗೆ ಮತ್ತು ಅವರ ಗೆಳೆಯರಿಗೆ ಕೂಡ ಪುಸ್ತಕಗಳನ್ನು ಈಗ ಇದು ನವಂಬರ್ ಮಾಸ ಅನ್ನೋದು ಕನ್ನಡ ರಾಜ್ಯೋತ್ಸವದ ಮಾಸ ಅಂತ. ಇವುಗಳನ್ನು ಜನಗಳಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕಾಗ್ತದೆ. ಈಗ ನೀವೇ ಹೇಳಿದಿರಿ, ಇಷ್ಟಿಷ್ಟು ಪೀಠಗಳು ಹೇಳಿದಿರಿ. ತುಂಬ ಒಂದು 7-10 ಹೆಸರು ಹೇಳಿದಿರಿ. ಕೆಲವು ಕಡೆ ಕೆಲವು ಪ್ರಕಟ ಆಗಿವೆ, ಕೆಲವು ಕಡೆ ಜಾಸ್ತಿ ಆಗಿವೆ. ನಿಮ್ಮ ಪೀಠ ಸಹಿತ ಪ್ರಸಾರಾಂಗದಲ್ಲಾಗಿವೆ. ಆ ಪುಸ್ತಕಗಳನ್ನು ನೀವು ಈ ತಿಂಗಳಲ್ಲಿ ಮಾರಾಟ ಮಾಡೋದಕ್ಕೆ ಒಂದು ಯೋಜನೆ ಹಾಕ್ಕೊಳ್ಳಿ. ಕುಲಪತಿಗಳು ನಿಮಗೆ ವಾಹನ ಮತ್ತು ಅನುಕೂಲತೆ ಮಾಡಿಕೊಡ್ತಾರೆ. ಅದನ್ನು ದಯವಿಟ್ಟು ಮಾಡಿಕೊಡಿ. ನೀವು ನಿಮ್ಮ ಅಧ್ಯಾಪಕರು ವಿದ್ಯಾರ್ಥಿಗಳು ಒಂದು ತಂಡ ಮಾಡಿ ಅದನ್ನು ಒಂದೋ ಅಥವಾ 2 ತಂಡಗಳನ್ನು ಮಾಡಿ ಇದನ್ನು ನೀವು ಕಾಲೇಜುಗಳಿಗೋ ಸಾರ್ವಜನಿಕರಿಗೋ ಒಂದು ವಾರದ ಕಾಲ, ಅದರಿಂದ ವಿಶ್ವವಿದ್ಯಾಲಯಕ್ಕೂ ಗೌರವ ಬರ್ತದೆ, ನಿಮ್ಮ ವಿಭಾಗಕ್ಕೂ ಗೌರವ ಬರ್ತದೆ ಮತ್ತು ಕನ್ನಡದ ಕೆಲಸವೂ ಆಗ್ತದೆ. ಯಾಕೆ ಅಂತ ಹೇಳಿದರೆ ಎಷ್ಟೋ ಬಾರಿ ಪುಸ್ತಕಗಳು ಪ್ರಕಟ ಆಗಿವೆ, ಅವುಗಳನ್ನು ಮಾರಾಟ ಮಾಡೋದು ಹಾಗೆ ಬಿದ್ದುಕೊಂಡಿವೆ. ನಾನು ಒಂದು ಸಣ್ಣ ಉದಾಹರಣೆ ಹೇಳಿದರೆ ನಾವು ತಪ್ಪು ತಿಳ್ಬೇಡಿ. ಕಳೆದ ವಾರ ಒಬ್ಬರು ಬೆಂಗಳೂರಿನಿಂದ ನನಗೆ ಇಮೇಲ್ ಕಳಿಸಿದರು. ನನಗೆ ಅವರ ಪರಿಚಯ ಇಲ್ಲ. ನನ್ನ ಇತ್ತೀಚೆಗಿನ ಪುಸ್ತಕವನ್ನು ಬದುಕೊಟ್ಟಿದ ಬಗ್ಗೆಗಳು ಓದಿ, ಅದರಲ್ಲಿ ಕಾರಂತರ ಬಿಡಿ ಸಂಪುಟ ಬಿಡುಗಡೆ ಆದರ ಬಗ್ಗೆ ಓದಿ, ಆ ಪುಸ್ತಕಗಳು ಎಲ್ಲಿ ಸಿಗ್ತೇವೆ ಸರ್ ಅಂತ ಕೇಳಿದರು. ನಾನು ಹೇಳಿದೆ, ಬಹುಶಃ ಬೆಂಗಳೂರಿನಲ್ಲಿ ಎಲ್ಲಿಯೂ ಸಿಗಲಿ. ಅವರು ಅಲ್ಲಿ ಹೈಕೋರ್ಟ್ನಲ್ಲಿ ಒಬ್ಬ ಅಡ್ವೊಕೇಟ್ ಅಂತೆ, ನನಗೇನು ಪರಿಚಯ ಇಲ್ಲ. ಆಮೇಲೆ ನಾನು ಹೇಳಿದೆ, ಪುಸ್ತಕದ ಅಂಗಡಿಯಲ್ಲಿ ಸಿಗಲಿಕ್ಕಿಲ್ಲ, ಅದು ಇದ್ದರೆ ಕೊಣಾಜೆಗೆ ಬರಬೇಕು, ನೀವು ಮಂಗಳೂರು ಯೂನಿವರ್ಸಿಟಿಯ ಪ್ರಸಾರಾಂಗದಲ್ಲಿ ಸಿಗ್ಬೋದು. ಆಮೇಲೆ ಅವ್ರದ್ದೇನು ಇಮೇಲ್ ಬರಲಿಲ್ಲ. ಕಳೆದ ವಾರ ಅವ್ರದ್ದು ಫೋನ್ ಬಂತು, ಸರ್ ನಾನು ಬೆಂಗಳೂರಿಂದ ಮಂಗಳೂರಿಗೆ ಬಂದೇನೆ, ಕೊಣಾಜೆಗೆ ಹೋದೆ, ಪುಸ್ತಕಗಳು ಎಲ್ಲವೂ ಸಿಕ್ಕಿದೆ, ಕೆಲವು ಬೈಂಡ್ ಸ್ವಲ್ಪ ಎಲ್ಲ ಹರಿದೋಗಿದೆ, ಅದು ಸರಿ ಮಾಡ್ತೇನೆ ಅಂಥೇಳಿ ನಿಮ್ಮನ್ನು ಕಾಣಲಿಕ್ಕೆ ಬರ್ಬೋದು, ನಿಮ್ಮೊಂದು ಸಹಿ ಬೇಕು ಅಂತ. ಎಲ್ಲಿ ಉಳ್ಕೊಂಡಿದ್ದೀವಿ? ನಾನು ಗೋಲ್ಡ್ ಫಿಂಚಲ್ಲಿ ಉಳ್ಕೊಂಡಿದ್ದೆ ಹೇಳಿದೆ. ಬೆಂಗಳೂರಿನಿಂದ ಬಂದು ಗೋಲ್ಡ್ ಫಿಂಚಲ್ಲಿ ಉಳ್ಕೊಂಡು ಕೊಣಾಜೆಗೆ ಬಂದು ಪುಸ್ತಕ ಕೊಂಡುಕೊಳ್ಳುವಂಥ ಜನ ಇದ್ದಾರೆ. ನಮ್ಮ ಸ್ಥಿತಿಯನ್ನು ನಾವು ಅದನ್ನು ತಲುಪಿಸುವ ಕೆಲಸ ಮಾಡಲಿಲ್ಲ. ನಾನು ಹೇಳ್ತಾ ಇದ್ದೆ, ನಾನು ಬೇರೆ ಯೂನಿವರ್ಸಿಟಿ ಇದ್ದಾಗಲೂ ಇದೇ ಮಾತು ಹೇಳಿದ್ದೇನೆ. ದಯವಿಟ್ಟು ನನಗೇನಾಗಿದೆ, ಬೇರೆ ಉಳಿದ ಸರ್ಕಾರ ಸಂಸ್ಕೃತಿ ಇಲಾಖೆ ಬಗ್ಗೆ ಯಾವುದೇ ಟಿಪ್ಪಣಿ ನಾನು ಮಾಡ್ತಾ ಇಲ್ಲ. ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಪೀಠಗಳು ಪ್ರಸಾರಾಂಗದ ಪುಸ್ತಕಗಳನ್ನು ಒಂದು ಮಾರಾಟ ಜಾಲವನ್ನು ನೀವು ಬೇರೆ ಬೇಡ, ಅದನ್ನು ಅವರಿಗೆ ವಾಹನ ವ್ಯವಸ್ಥೆ ಮತ್ತು ಅನುಕೂಲ ಮಾಡಿಕೊಡಿ. ಅದನ್ನು ಈ ನವಂಬರ್ ತಿಂಗಳ ಕೊನೆಯೊಳಗೆ ಆದಷ್ಟು ಕಡೆಗಳಿಗೆ ತಲುಪಿಸುವ ಕೆಲಸವನ್ನು ನೀವು ಮಾಡಿಸಬೇಕು ಮತ್ತು ಅವರಿಗೆ ನೀವು ಆ ಥರದ ಒಂದು ಆದೇಶವನ್ನು ಕೊಡಬೇಕು ಅಂತ ಕೇಳಿಕೊಳ್ಳಿ. ಇದು ನಾವು ಕನ್ನಡಕ್ಕೆ ಮಾಡೋ ಸಣ್ಣ ಕೆಲಸ. ಕನ್ನಡದ ಕೆಲಸ ಅಂದರೆ ನೀವು ಬೇರೆ ಭಾಷಣ ಮಾಡೋದಲ್ಲ. ಪುಸ್ತಕಗಳನ್ನು ಓದುವರಿದ್ದಾರೆ, ಆದರೆ ತಲುಪಿಸುವ ಕೆಲಸ ನಾವು ಮಾಡ್ತಾಯಿಲ್ಲ. ಸರ್ಕಾರದ ಸಂಸ್ಕೃತಿ ಇಲಾಖೆಯ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆದರೆ ವಿಶ್ವವಿದ್ಯಾಲಯವನ್ನು ಮಾಡಬೇಕಲ್ಲ. ಈಗ ನೋಡಿ, ಬೆಂಗಳೂರಿಂದ ಒಬ್ಬರು ಬಂದು ಕಾರಂತರ ಪುಸ್ತಕ ಬರಲಿಕ್ಕೆ ಬಂದು ಕೂತ್ಕೊಂಡು ಹಿಡ್ಕೊಂಡು ಹೋದರು, ನನಗೆ ಮನೆಗೆ ಬಂದರು, ತೋರಿಸಿದರು, ನನ್ನ ಸಹಿ ತೊಗೊಂಡ್ರು ಹೋದರು. ನಾವು ತಲುಪಿಸೋ ಕೆಲಸ ನಾವು ಮಾಡಲಿಲ್ಲ. ಇದನ್ನು ನೀವು ದಯವಿಟ್ಟು ಒಂದು ಮಾಡಬೇಕು. ಈ ಥರದ್ದು ರತ್ನಾಕರ ಅದೇ ಮಾತು ಹೇಳ್ತಾನೆ, ಯಾವುದು ಅಂದರೆ ಬೇಕಾದರೆ ಆಲಿಸುವುದು, ಬೇಡವಾಗೆ ಪರಾಕು ಮಾಡುವುದು ಅಂತ ಹೇಳ್ತಾನೆ. ಅಂದರೆ ಆತ ಕೊನೆಗೇನಾಗಿದೆ ಅಂದರೆ ಒಂದು ರೀತಿಯಲ್ಲಿ ಬಹಳ ಚಿಂತಕನಾಗಿದ್ದ. ಅವನು ಹೇಳ್ತಂದರೆ ಅವನ ಈ ಟೀಕೆಗಳೆಲ್ಲ ಅವನಿಗೆ ಅನೇಕ ಕಾರಣಕ್ಕಾಗಿ ಬಂದು ಅವನ ಇಡೀ ಕಾವ್ಯಕ್ಕೆ ಬಂದು. ಆದರೆ ಒಂದು ಗಮನಿಸಬೇಕು ನೀವು, ಕರಾವಳಿಯವರು ಇಡೀ ಕರ್ನಾಟಕದ ಕನ್ನಡ ಸಾಹಿತ್ಯ ಇತಿಹಾಸ ನೋಡಿದರೆ ಕರಾವಳಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ನಮಗೆ ಸಾಹಿತಿಗಳು, ಅದು ಕವಿಗಳು ಸಿಕ್ಕುವುದಿಲ್ಲ. ಚಂದ್ರಮ್ಮ ಒಬ್ಬ ಕಾರ್ಕಳ ಗಮನ ಚರಿತ್ರೆ ಸಿಕ್ಕಿದ್ದಾನೆ, ಇದೇ ಕಾಲದವನು. ನಮಗೆ ಸರಿಯಾಗಿ ಸಿಕ್ಕುವಂಥದ್ದು ರತ್ನಾಕರ ಒಬ್ಬನೇ. ಆಮೇಲೆ 10ನೇ ಶತಮಾನಕ್ಕೆ ನಮಗೆ ಸಾಹಿತಿಗಳು ಸಿಗ್ತಾರೆ, ಮುದ್ದಣ ಮತ್ತು ಕಾದಂಬರಿಕಾರರು, ಕಥೆಗಾರೆಲ್ಲ ಸಿಗ್ತಾರೆ. ಅದೇ ನೀವು ಕಲ್ಯಾಣ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ, ಈಗಿನ ಕಿತ್ತೂರು ಈ ಭಾಗ ನೋಡಿದರೆ ಪಂಪ, ಪೊನ್ನ, ರನ್ನ, ಜನ್ನ, ನಾಗಚಂದ್ರ, ನಾಗವರ್ಮ ಎಲ್ಲ ಅಥವಾ ವಚನಕಾರರು ಪೂರ್ತಿ ಎಲ್ಲ ಸಿಕ್ಕುವಂಥದ್ದು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ. ಅದಕ್ಕೆ ಐತಿಹಾಸಿಕ ಕಾರಣ, ಅದರ ಬಗ್ಗೆ ನಾನು ಚರ್ಚೆ ಮಾಡ್ತಾಯಿಲ್ಲ.
ಹಾಗೆ ನಾವು ರತ್ನಾಕರ್ನನ್ನು ಎತ್ತಿ ಹಿಡಿಬೇಕು. ಯಾಕೆ ಅಂದರೆ ನಮಗೆ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ರತ್ನಾಕರ ಒಬ್ಬನೇ ಕವಿ ಪ್ರಚಾರ, ಜೊತೆಗೆ ಅವನು ಭಿನ್ನನಾದ ಕವಿ ಕೂಡ. ಅವನ ಮಾತೃಭಾಷೆ ತುಳುವಾಗಿತ್ತು. ಅಯ್ಯ ಚೆನ್ನಾದುದೇನೆ ಕನ್ನಡಿಗರು, ರಯ್ಯ ಮಂಚಿದಿಯೇನೆ ತೆಲುಗ, ಅಯ್ಯಯ್ಯ ಚೆನ್ನಾದು ಪೊರ್ಲಾಡ್ರಿಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅಂತ ಹೇಳುವಾಗ, ಆ ಕಾಲದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದ ತೆಲುಗು ಮತ್ತು ಅವನ ಮಾತೃಭಾಷೆ ತುಳು ಮತ್ತು ಅವನ ಇಡೀ ಪರಿಸರದ ಅಭಿವ್ಯಕ್ತಿ ಭಾಷೆ ಕನ್ನಡವನ್ನು ಸೇರಿಸಿಕೊಂಡು ಒಂದು ಭಾಷಾ ಸಮನ್ವಯವನ್ನು ಮಾಡಿದ. ಜೊತೆಗೆ ಯೋಗಭೋಗ ಸಮನ್ವಯದ ಬಗ್ಗೆ ಇಲ್ಲಿ ಅನೇಕ ಲೇಖನಗಳಿವೆ. GSS ಅವರ ಲೇಖನದಿಂದ ಅದು ಬೇರೆ ಕಡೆ ಬಂದಿದೆ, ತೊಡಕಿದೆ. ಒಂದೇನಾಗಿದೆ ಅಂದರೆ, ನಾವು ಯಾವುದೋ ಒಂದು ಕಾವ್ಯವನ್ನು ಖಂಡವಾಗಿ ನೋಡೋದು ಬೇರೆ, ಸಮಗ್ರವಾಗಿ ಗ್ರಹಿಸೋದು ಬೇರೆ. ಈಗ ಭೋಗ ವಿಜಯ ಅಂತ ಇದೆ. ಯಾರೋ ಒಬ್ಬರು ನಾನು ಒಂದು 30-40 ವರ್ಷದಿಂದ ಹೇಳೋದು, ಆ ಸ್ತ್ರೀ ಸತ್ಯ ಸಂಭೋಗ ಸಂಧಿ ಅಂತ ಆ ಸಂಧಿಯನ್ನಷ್ಟೇ ಪ್ರಿಂಟ್ ಮಾಡಿ ಹಾಕಿದರು. ಆದರೆ ಬಹುಶಃ ಅದನ್ನೇ ಓದು ಅಂತವ್ರು ಇರ್ಬೋದು, ಯಾಕೆಂದರೆ ಅದೊಂದು ಕೆಂಪು ಬಣ್ಣದಿತ್ತು, ಬರೀ ಅಷ್ಟು ಮಾತ್ರ ಸ್ತ್ರೀ ಸತ್ಯ ಸಂಭೋಗ ಸಂಧಿ ಅಂತ. ಅಂದರೆ ಅದರ ಮೇಲೆ ಆಸಕ್ತರ ಮಾತ್ರ ಅಂತ. ಶತಕಗಳನ್ನ ಬೇರೆ ಮಾಡೋರಿದ್ದಾರೆ. ಆದರೆ ಈ ಯಾವುದು G. ಬ್ರಹ್ಮಪ್ಪ ಅವರು ಮಾಡಿದ ಸಂಪಾದನೆ ಇದೆ ಅದು ದೊಡ್ಡದು. ಅದರಲ್ಲಿ ನೀವು ನೋಡಿಬಿಟ್ಟೇನಾಗಿದೆ, ನೀವು ಆರಂಭದಿಂದ ಒಂದು ಬೆಳವಣಿಗೆ. ಈಗ ನಾವು ಆದಿಪುರಾಣದಲ್ಲಿ ನಾವು ಒಬ್ಬ ಪುರುದೇವನ ಬೆಳವಣಿಗೆಯನ್ನು ಹೇಗೆ ನಾವು ಲಲಿತಾಂಗ ಅಥವಾ ಬಳಿಕ ಬಂದು ಆದಿನಾಥನ ಬಗ್ಗೆ ಕಾಣ್ತೇವೆ, ಒಬ್ಬ ರಾಜನಲ್ಲಿ ಕೂಡ, ಮನುಷ್ಯನಲ್ಲಿ, ಯಾವುದೇ ಮನುಷ್ಯನಲ್ಲಿ ಕೂಡ ಬಾಲ್ಯದಿಂದ ಬಂದು ಯೌವನ ಬಂದು ಮತ್ತು ವಯಸ್ಸಾದ ಹೋಗಾಗೇ ಒಂದು ದೊಡ್ಡ ಮಾರ್ಪಾಟುಗಳು ಇದು ಎಲ್ಲರೂ ಕಾಣ್ತೇವೆ ನಾವು. ನೀವು ಕುವೆಂಪು ಅವರನ್ನ ನೋಡಿ, ಬೇಂದ್ರೆ ನೋಡಿ, ಪೂತಿನ ನೋಡಿ. ಆದರೆ ನಾವು ಅದನ್ನು ಏನಾಗ್ತದೆ, ಫಿಲಾಸಫಿ ಅಂತ ಹೇಳೋದಲ್ಲ, ಬದುಕಿನ ಒಂದು ಚಿಂತನಾ ಕ್ರಮಗಳು ಬದಲಾಗ್ತಾ ಹೋಗ್ತವೆ. ನಾವು ಅದನ್ನು ಗಮನಿಸ ಹೋದರೆ ಒಬ್ಬ ಸಾಹಿತಿಯನ್ನು, ಕವಿಯನ್ನು ನಾವು ಏಕಮುಖವಾಗಿ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶತಕ ಅನ್ನೋದು ಕೂಡ ಏನಾಗಿದೆ ಅಂದರೆ, ಅದು ಒಂದು ಆಲೋಚನೆಯ ಕ್ರಮ. ಈಗ ಹರಿಹರ ಕೂಡ ಶತಕ ಬರೆದ. ಆದರೆ ಏನಾಗ್ತದೆ ಅಂದರೆ, ಒಂದು ತಾತ್ವಿಕವಾದ ಚಿಂತನೆಯನ್ನು ಹೇಳುವಂಥ ರಚನೆಗಳನ್ನು ಬರೆದ, ಲೌಕಿಕವಾದನ್ನು ಬರೆದ. ಆದ ಕಾರಣ ಲೌಕಿಕ ಮತ್ತು ಈ ಯಾವುದನ್ನು ಅಲೌಕಿಕ ಅಥವಾ ತಾತ್ವಿಕ ಚಿಂತನಶೀಲ ಹೇಳ್ತೇವೆ, ಅವೆರಡೂ ಪಕ್ಕನೇ ಇರ್ತವೆ. ನಾವೊಂದು ಒಳ್ಳೆಯ ಭೋಜನ ಮಾಡುವಾಗ ನಾವು ಬಹಳ ಲೌಕಿಕರಾಗಿರ್ತೇವೆ. ಆದರೆ ತಕ್ಷಣ ನಮ್ಮ ಮನಸ್ಸಿಗೆ ಒಂದು ಶಾಂತಿ ಬೇಕು ಅಂತಾದಾಗ ನಾವು ಒಂದು ಧ್ಯಾನಸ್ಥರಾಗ್ತೇವೆ. ಧ್ಯಾನಸ್ಥ ಅಂತ ಹೇಳಿದರೆ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡೋದು, ಚಿಂತನೆ ಮಾಡೋದು. ನೀವು ಯಾವುದೋ ಒಂದು ಪುಸ್ತಕ ಓದ್ತು ಎನ್ನುವಾಗ ಅದೊಂದು ಧ್ಯಾನ. ನೀವೊಂದು ಲೇಖನ ಬರೀತೀರಿ ಅಂದರೆ ಧ್ಯಾನ. ನನಗೆ ಲೇಖನ ಬರೆಯುವಾಗ ನಾನು ಬಾಗಿಲು ಹಾಕ್ಕೊಂಡು ಲೇಖನ ಬರೆಯುವುದು. ಯಾರು ಮನೆಯವರು ಕೂಡ ಮನೆ ಬಾಗಿಲು ಹಾಕಬಾರ್ದು, ಅದೆಲ್ಲ ಡಿಸ್ಟರ್ಬ್ ಆಗ್ತದೆ ಅಂತ. ಒಂದು 2-3 ಗಂಟೆ ಆದಮೇಲೆ ನಾನು ಚಿಲಕ ತೆಗೆಯುವುದು, ಯಾವ ಫೋನ್ ತೆಗಿಲಿಕ್ಕಿಲ್ಲ. ಯಾಕೆಂದರೆ ನಾವು ಯಾವುದೋ ಒಂದು ಕೆಲಸ ಮಾಡುವಾಗಲೂ ಒಂದು ಚಿಂತನಶೀಲ ಆಗಬೇಕು. ಇದನ್ನೇ ಈ SV ಪರಮೇಶ್ವರ ಭಟ್ರು ನನ್ನ ಗುರುಗಳು. ನಾನು 2 ವರ್ಷ ಅವರ ಶಿಷ್ಯ, 68ರಿಂದ 70. ಆಮೇಲೆ 3.5 ವರ್ಷ ಅವರ ಸಹೋದ್ಯೋಗಿ. ನಮ್ಮಲ್ಲಿ ಒಬ್ಬ ಜವಾನ ಇದ್ದರು, ನಾರಾಯಣಗಟ್ಟಿ ಅಂತ. ಅವರು ತೀರಿಕೊಂಡಿದ್ದಾರೆ ಈಗ, ಕಲ್ಲಡ್ಕದವರು. ನಾರಾಯಣಗಟ್ಟಿ ಅಂತ ಅವ್ರು ಹೇಳ್ತಾಯಿದ್ರು, ನಾರಾಯಣ ಆ ಕಾಲಕ್ಕೆ ಹೇಗಿತ್ತು ಅಂದರೆ, ನಮ್ಮ ಸಣ್ಣ ಕ್ಲಾಸ್ ರೂಮಲ್ಲಿ ಬೋರ್ಡನ್ನು ಉಜ್ಜುವ ಕೆಲಸ ಇದೆ. ನೀನು ಬೋರ್ಡ್ ಉಜ್ಜುವಾಗ ದೇವರು ನನ್ನ ಹುಟ್ಟಿಸಿದ್ದು ಬೋರ್ಡ್ ಉಜ್ಜಲಿಕ್ಕೆ ಅಂತಲೇ, ನೀನು ಬೇರೆ ಏನು ಚಿಂತನೆ ಮಾಡಬೇಡ. ನೀನು ಊಟ ಮಾಡುವಾಗ ನಾನು ದೇವರು ಸೃಷ್ಟಿಸಿದ್ದು ನನ್ನ ಊಟ ಮಾಡಲಿಕ್ಕೆ ಅಂತಲೇ ನೀನು ಊಟ ಮಾಡಬೇಕು. ಬೋರ್ಡ್ ಉಜ್ಜುವಾಗ ನೀನು ಊಟ ಮಾಡೋ ಚಿಂತೆ ಮಾಡಬೇಡ, ಊಟ ಮಾಡುವಾಗ ಬೋರ್ಡ್ ಉಜ್ಜೋ ಚಿಂತೆ ಮಾಡಬೇಡ ಅಂತ. ಇದು ನೋಡಲಿಕ್ಕೆ ಒಂದು ಸ್ವಲ್ಪ ತಮಾಷೆ ಮಾತಿದ್ರು. ಇದು ಒಂದು ಕಾಯಕ ತತ್ವದ ಒಂದು ತತ್ವ. ವಚನಕಾರ ಇದನ್ನೇ ಹೇಳ್ತಾ ಇದ್ದದ್ದು. ವಚನಕಾರಲ್ಲಿ ನೀವು ಜಡದಾಸಿಮಯ್ಯ, ಅಂಬಿಗರ ಚೌಡಯ್ಯ, ಅಮ್ಮಗಿರಾಮಯ್ಯ ಅಥವಾ ಆಯ್ದಕ್ಕಿ ಮಾರಯ್ಯ ಇವರ ಎಲ್ಲರನ್ನು ನೋಡಿದರೂ ಕೂಡ ಅವರ ತನ್ನ ಕಾಯಕ ಮಾಡುವಾಗ ಎಲ್ಲಿ ಇವನು ಸಿದ್ದರಾಮ ಕರೀರಿ ಒಡ್ಡರ ಒಡೆಯನಮ್ಮ ಅಂತ ಕರೀತಾರಲ್ಲ, ಅವನು ಅಲ್ಲಿ ಎಲ್ಲಿ ಸೊನ್ನಲಿಗೆಯಲ್ಲಿ ಸಿದ್ದರಾಮ ಇರ್ತಾನಲ್ಲ, ಅವನು ಅಲ್ಲಿ ಕಲ್ಲು ಕಡಿಸ್ತಾ ಇರ್ತಾನೆ. ಒಡ್ಡರ ಒಡೆಯನಮ್ಮ ಅಂತ ಕರೀತಾರೆ ನೀವು ಶೂನ್ಯ ಸಂಪಾದನೆ ನೋಡಿದರೆ. ಅಂದರೆ ಇದು ಒಂದು ಕೆಲಸ ಮಾಡುವಾಗ ನಮಗಿರುವಂಥ ಒಂದು ತಾದಾತ್ಮ್ಯ ಇದೆಯಲ್ಲ, ಇದನ್ನು ನಾವು ಭರತೇಶ್ವರ ವೈಭವದ ಒಂದು ತತ್ವವಾಗಿ ನಾವು ತಿಳ್ಕೊಳ್ಬೋದು. ಇದನ್ನು ನೀವು ಅನುಷ್ಠಾನ ಮಾಡಬೇಕು.
ನೀವು ಯಾಕಂದರೆ ಇದನ್ನೆಲ್ಲ ಏನಾಗಿದೆ, ಶಿಸ್ತು ಅಂತ ಹೇಳಿದರೆ ಏನು, ಒಂದು ಕೆಲಸ ಮಾಡುವಾಗ ನಮ್ಮ ಅತ್ತಲಿತ್ತ ಚಲಿಸಂತೆ ನನ್ನ ಯಾವುದು ಅಂಧಕನ ಮಾಡಯ್ಯ ತಂದೆ ಅಂತ ಹೇಳ್ತಾನಲ್ಲ ಬಸವಣ್ಣ, ಆ ರೀತಿಯಲ್ಲಿ ಅಂತಹ ಒಂದು ಕೆಲಸ ಈ ನಿಮ್ಮ 2 ವರ್ಷಗಳ ಕಾಲದಲ್ಲಿ ಆಗಲಿ. ಮತ್ತು ಭರತೇಶ್ವರ ಓದ ಈ ಲೇಖನಗಳು ಬಹಳ ವೈವಿಧ್ಯಮಯವಾಗಿವೆ, ಭಾಳ ಚಿಂತನಶೀಲ ಆಗಿವೆ. ಬಹುಶಃ ಇಂಥವುಗಳು ಇನ್ನಷ್ಟು ಬರಬೇಕು. ಮತ್ತು ಈಗ ಒಂದು ಸಂಕೀರ್ಣ ಆದಾಗ ಅಲ್ಲಿ ನಡೆದ ಚರ್ಚೆಗಳನ್ನು ಕೂಡ ಸೇರಿಸಿಕೊಳ್ಬೇಕು ಪ್ರೊಫೆಸರ್. ಯಾಕಂದರೆ ನಾವು ಹಿಂದೆಲ್ಲ ಆ ಥರ ಮಾಡ್ತಾಯಿದ್ದೆವು, ಸೇರಿಸಿಕೊಳ್ಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಇವೆಲ್ಲವನ್ನು ಓದಿಸಬೇಕು. ನೀವೇನು ಮಾಡಬೇಕು ಅಂದರೆ ಈ ಪುಸ್ತಕಗಳನ್ನು ಒಂದು ಮಕ್ಕಳಿಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಕೊಟ್ಟು ಅವರಿಂದ ಓದಿಸಿ, ಆಮೇಲೆ ಒಂದು ಓದುವುದಕ್ಕೆ ಒಂದು ಸೆಷನ್ಸ್ ಇಟ್ಕೊಳ್ಬೇಕು. ಅವರ ವಿದ್ಯಾರ್ಥಿಗಳಿಗೆ ಅದು ಮುಟ್ಟಬೇಕಲ್ಲ. ನಾವೀಗ ಪುಸ್ತಕ ನಾನು ಬಂದು ಬಿಡುಗಡೆ ಮಾಡಿ ಹೋದೆ ಅದು ಅಷ್ಟೇ ಅಲ್ಲ, ಅವ್ರು ಓದಿದ್ದಾರೆ ಅನ್ನೋದೊಂದು ದಾಖಲೆ ಬೇಕಲ್ಲ. ಇದನ್ನು ಮಾಡುವ ಮೂಲಕ ಏನಾಗ್ತದೆ, ಅವರಿಗೆ ತಲುಪ್ತದೆ. ಸೊ ಅಷ್ಟು ಹೊತ್ತು ಅವರ ಮೊಬೈಲ್ಗಳನ್ನು ಆಫ್ ಮಾಡಿಟ್ಟರೆ ಒಳ್ಳೆಯದು. ನಾನು ನನ್ನ ಮೊಬೈಲನ್ನು ಇಲ್ಲಿ 8 ಆಫ್, ಇನ್ನೊಂದು 3-4 ಗಂಟೆ ನನಗೇನು ಜಗತ್ತೇನು ಮುಳುಗಿ ಹೋಗುವುದಿಲ್ಲ, ಏನಾಗೋದಿಲ್ಲ. ನಾವು ಹುಟ್ಟಿ ಇಷ್ಟು ವರ್ಷಗಳ ಕಾಲ ಏನಿಲ್ಲದೆ, ಲ್ಯಾಂಡ್ಲೈನ್ ಇಲ್ಲದೆಯೂ ನಾವು ಭಾಳ ಸುಖವಾಗಿ ಬದುಕಿದ್ದೇವೆ. ಲ್ಯಾಂಡ್ಲೈನ್ ಇರಲಿಲ್ಲ ನಮಗೆ. ಲ್ಯಾಂಡ್ಲೈನ್ ಬಂದದ್ದು ಭಾಳ ತಡವಾಗಿ. ನಾನು ಯೂನಿವರ್ಸಿಟಿಗೆ ಸೇರುವಾಗಲೂ ನನಗೆ ಲ್ಯಾಂಡ್ಲೈನ್ ಫೋನ್ ಇರಲಿಲ್ಲ ಅಲ್ಲ, ಭಾಳ ತಡವಾಗಿ ಬಂದು. ಅದರಿಂದ ನಾವು ಬದುಕಿನಲ್ಲಿ ಕೆಲವನ್ನೆಲ್ಲ ನಾವು ತ್ಯಜಿಸಬೇಕು. ತ್ಯಾಗ ಅಂದರೆ ಏನು, ಇದು ಬೇಡ ಅಂತ. ಅದಕ್ಕೆ ವಯಸ್ಸೇ ಆಗಬೇಕಾಗಿಲ್ಲ, ಯಾವ ವಯಸ್ಸಿನಲ್ಲೂ ನೀವು ಮಾಡ್ಬೋದು. ಅಂತಹ ಕೆಲಸ ಇಲ್ಲಿ ಆಗಲಿ ಅಂತ ಹೇಳ್ತಾ ಭಾಳ ಸಂತೋಷ ಆಗಿದೆ. ಪ್ರೊಫೆಸರ್ PL ಧರ್ಮ ಅವರ ಈ ಅವಧಿಯಲ್ಲಿ ಈ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಉತ್ಕರ್ಷದ ಪರ್ವ ಆಗಲಿ ಅಂತ ಹಾರೈಸ್ತೇನೆ. ಮತ್ತು ನಿಮಗೆಲ್ಲರಿಗೂ ಕೂಡ ರಾಜ್ಯೋತ್ಸವ ಕನ್ನಡ ಮತ್ತು ನಿಮ್ಮ ಈ ಪ್ರೀತಿಯಿಂದ ನೀವು ಆಯ್ಕೆ ಮಾಡಿಕೊಂಡ ಈ ಕನ್ನಡ ನಿಮ್ಮನ್ನು ಬದುಕಿಗೆ ಒಂದು ಆಸರೆ ಆಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಭರತೇಶ ವೈಭವ ಜಿಜ್ಞಾಸೆ ಭಾಗ 2 ಕೃತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಸರ್ BA ವಿಯಕ್ರೈ ಸರ್ ಅವರಿಗೆ ಅಧ್ಯಯನ ಪೀಠದ ಪರವಾಗಿ ಅವರನ್ನು ಗೌರವಿಸಬೇಕೆಂದು ಮಾನ್ಯ ಕುಲಪತಿಗಳಲ್ಲಿ ಮತ್ತು ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಎರಡು 2023 ಜಿ ಶಂಪ ತಜ್ಞ ಪ್ರಶಸ್ತಿ ಪಡೆದ ಪ್ರೊಫೆಸರ್ ಚಿನ್ನಪ್ಪ ಸರ್ ಅವರಿಗೂ ಕೂಡ ಗೌರವಾರ್ಪಣೆ ಮಾಡಬೇಕೆಂದು ಗೌರವಾನ್ವಿತ ಕುಲಪತಿಗಳಲ್ಲಿ ಕೇಳಿಕೊಳ್ಳಿ. ಈಚೆ ಬಾ. ಕಳೆದ ವರ್ಷ ಕನಕ ಶ್ರೀ ಪ್ರಶಸ್ತಿ ಪಡೆದ ಪ್ರೊಫೆಸರ್ B ಶಿರೋಮ ಶೆಟ್ಟಿ ಸರ್ ಅವರಿಗೂ ಕೂಡ ಗೌರವಾನ್ವಿತ ಕುಲಪತಿಗಳು ಅವರನ್ನು ಗೌರವಿಸಬೇಕೆಂದು ಕೇಳಿಕೊಳ್ತಾರೆ. ಧನ್ಯವಾದಗಳು ಸರ್. ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಆಡಳಿತಾತ್ಮಕವಾಗಿ ಮುನ್ನಡೆಸ್ತಾ ಅದರ ಸದಾ ಉನ್ನತಿಗೆ ಶ್ರಮಿಸ್ತಾ ಇರುವ ಗೌರವಾನ್ವಿತ ಕುಲಪತಿಗಳು ನಮ್ಮದೇ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ವಿಶ್ವವಿದ್ಯಾನಿಲಯದ ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸಿ ಈಗ ಕುಲಪತಿಗಳಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿ ನಮಗೆ ಗೌರವ ತಂದಿದೆ. ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಗಳನ್ನಾಡಬೇಕೆಂದು ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕಿರಿಯ ಮಿತ್ರರೇ, ಇದು ನಮ್ಮ ಒಂದು ಅದೃಷ್ಟ. ಇವತ್ತು ಈ ಅದೃಷ್ಟದ ಭಾಗವಾಗಿ ನಮಗೆ ನಮ್ಮ ಗುರುಗಳು ಮತ್ತು ವಿಶ್ವವಿದ್ಯಾನಿಲಯದ ಒಳಿತಿಗೆ ಯಾವತ್ತೂ ಶ್ರಮಿಸ್ತಾ ಇರುವಂಥ
ನಮ್ಮವರೇ ಆದಂಥ ಗೌರವಾನ್ವಿತರಾದ ಪ್ರೊಫೆಸರ್ ವೇಕರೆಯವರು ನಮ್ಮ ಜೊತೆಗಿರೋದು, ಹಾಗೆ ಪ್ರೊಫೆಸರ್ ಚಿನ್ನಪ್ಪ ಗೌಡರು. ಪ್ರಶಸ್ತಿ ಬಂದಿದೆ ಅಂತ ಅವ್ರ ಮೇಲೆ ಗೌರವ ಅಲ್ಲ, ನಮ್ಮೆಲ್ಲರ ಗುರುಗಳು ಕೂಡ ಅವರು. ಹಾಗಾಗಿ ಅವರಿರೋದು ಕೂಡ ನನ್ನ ಭಾಗ್ಯ. ನಮ್ಮ ಜೊತೆ ಒಡನಾಟ ಇದ್ಕೊಂಡು ತುಂಬ ಸಲಿಗೆಯಿಂದ ನಾವು ಇವ್ರ ಜೊತೆಗೆ ಆ ಸಲಿಗೆ ಇರಲಿಲ್ಲ, ನಿಮ್ಮ ಜೊತೆಗೆ ಆ ಸಲಿಗೆ ಇತ್ತು. ಹೊಸ ಹೆಸರನ್ನೇ ಕಟ್ಟಿದ್ವಿ, NN ಶೆಟ್ಟಿ ಅಂತ ಅವ್ರಿಗೆ ಕರಿತಾ ಇದ್ವಿ ನಾವು. NN ಶೆಟ್ರು ಅಂತ ಕರಿತಾ ಇದ್ವಿ. ಅದರ ಅರ್ಥವನ್ನು ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ನಮ್ಮ ಶಿವರಾಮ್ ಶೆಟ್ರೆ ವಿಭಾಗಕ್ಕೆ ಭಾಳ ದೊಡ್ಡ ಕಾಲ ಇವತ್ತು, ಅಥವಾ ಒಂದು ಒಳ್ಳೆಯ ದಿನ ಇವತ್ತು. ಒಂದು ಕಡೆ ಪ್ರಶಸ್ತಿ ಬಂದಿರೋದು, ಇನ್ನೊಂದು ಕಡೆ ಅವರ ಪ್ರೆಸೆನ್ಸೇ ನಮಗೆ ಪ್ರಶಸ್ತಿಯನ್ನು ಈ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿರೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮೊದಲನೇದಾಗಿ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗವನ್ನು ಕಟ್ಟಿ ಬೆಳೆಸಿ ಇಡೀ ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಈ ಮೂವರನ್ನು ನಾನು ಇಲ್ಲಿ ಗೌರವಿಸ್ತಾ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೇನೆ. ನಾನು ರಾಜ್ಯಶಾಸ್ತ್ರದವನು, ಸಾಹಿತ್ಯದ ಒಂದಷ್ಟು ಗಂಧಗಾಳಿ ತಿಳ್ಕೊಳ್ಳದಿರುವವನು. ಆದರೆ ನಮ್ಮದೇ ವಿಭಾಗದ ಪಕ್ಕದಲ್ಲಿ ಕನ್ನಡ ವಿಭಾಗ ಇತ್ತು. ನಾನು ಮತ್ತು ನನ್ನ ಸಹಪಾಠಿ ಡಾಕ್ಟರ್ ನಾಗಪ್ಪ ಗೌಡರು ಇಲ್ಲೇ ಇದ್ದಾರೆ. ಆಗ ಕಾಲದ ಒಂದು ವೈಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು. ಸರ್ದು ಅನುಮತಿಯಿಂದ, ಪ್ರೊಫೆಸರ್ ವೇಕರೈ ಸರ್ ಅವರ ಅನುಮತಿ ಮೇರೆಗೆ. ಈ ಮಕ್ಕಳ ಸಂಖ್ಯೆಯನ್ನು ನೋಡುವಾಗ ನನಗೆ ನನ್ನ ಕಾಲದ ಕನ್ನಡ ವಿಭಾಗ ನೆನಪಾಗುತ್ತೆ. ಆವಾಗ 25 ಜನರ ಮಿತಿಯೊಳಗಡೆ ಕನ್ನಡ ವಿಭಾಗವನ್ನು ವಿಭಾಗದಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು. ಅದೇ ಥರ ಪೊಲಿಟಿಕಲ್ ಸೈನ್ಸ್ನಲ್ಲೂ ಕೂಡ 25 ಸ್ಟೂಡೆಂಟ್ಸ್ ಇದ್ದರು ನಮಗೆ. ಆಗ ಪ್ರತಿ ವಿಭಾಗದಲ್ಲಿ 25 ಜನ, ತುಂಬ ತುಳುಕುವ ಡಿಪಾರ್ಟ್ಮೆಂಟ್ ಆ ಕಾಲಕ್ಕೆ. ಯಾಕಂದರೆ 25 ಅಂದರೆ 25 ಜನ ಇರ್ತಾಯಿದ್ರು. ಎಂಥ ವೈಭವ ಇತ್ತು ಅಂತಂದರೆ, ನಮಗೆ ಒಂದು ಗೋಡೆ ನಮ್ಮಿಬ್ಬರನ್ನು ಸಪ್ರೇಟ್ ಮಾಡ್ತಾಯಿತ್ತು ಕನ್ನಡ ವಿಭಾಗ. ನಾವು ಕನ್ನಡ ವಿಭಾಗಕ್ಕೆ ಆಸೆ ಪಡ್ತಾಯಿದ್ವಿ ಅಲ್ಲಿ ಹೋಗಿ ಪಾಠ ಕೇಳಬೇಕು ಅಂತ. ಹಾಗಾಗಿ ಅವರ ವಿಭಾಗದ ವಿದ್ಯಾರ್ಥಿ ಅಲ್ಲದಿದ್ದರೂ ಕೂಡ ಅವರ ಪಾಠ ಕೇಳದಂಥ ಒಂದು ಭಾಗ್ಯ ಇದೆ. ಮತ್ತು ಇವರಿಬ್ಬರ ಪಾಠ ಕೇಳುವ ಒಂದು ಭಾಗ್ಯವನ್ನು ನಮಗೆಲ್ಲರಿಗೂ ಆವಾಗ ಅವಕಾಶ ಮಾಡಿಕೊಟ್ಟಿದ್ರು. ಈಗ ನೀವು ಏನು ಇಂಟರ್ ಡಿಸಿಪ್ಲಿನರಿ ಅಂತ ಮಾತಾಡ್ತಾ ಇದ್ದೀರಿ, ಓಪನ್ ಇಲೆಕ್ಟಿವ್ ಪೇಪರ್ ಅಂತ ಬೇರೆ ವಿಭಾಗದಲ್ಲಿ ಕಲಿತಾ ಇದ್ದೀರಿ, ಅದನ್ನು ನಮಗೆ ಈ ಹಿಂದೆಯೇ ಸುಮಾರು 40-36 ವರ್ಷಗಳ ಹಿಂದೆಯೇ ನಮಗೆ ಕನ್ನಡ ವಿಭಾಗ ಅವಕಾಶ ಮಾಡಿಕೊಟ್ಟಿತ್ತು. ಹಾಗಾಗಿ ಸ್ವಲ್ಪ ಸಾಹಿತ್ಯದ ಪರಿಚಯ ಏನಾರಾಗಿದ್ದರೆ ಅದು ಇಂಥ ಬಹಳ ದೊಡ್ಡ ಪಂಡಿತರಿಂದ ಆಗಿರೋದು ಅಂತ ನಾನು ತಿಳ್ಕೊಳ್ತಾನೆ. ಭಾಳ ಸಂತೋಷ ಇದೆ. ಬದುಕಿನಲ್ಲಿ ಈ ಥರದೊಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ನಮಗೆ ದೇವರು ಭಾಗ್ಯ ಕೊಟ್ಟಿದ್ದರು ಅಂತ ಹೇಳೋದು ಒಂದು. ಆ ಕಾಲದ ವೈಭವವನ್ನು ಒಂದು ಸ್ವಲ್ಪ ತಮಗೆ ಹೇಳಬೇಕು. ನಮಗೆ ಪಾಠ ಮಾಡುವಾಗ ನಾವೆಲ್ಲ ಕಾರಿಡಾರ್ನಲ್ಲಿ ಸುಮ್ಮನೆ ಕೂತ್ಕೊಳ್ಳೋದೊಂದು ಅಭ್ಯಾಸ ಇತ್ತು. ಹಾಗಾಗಿ ಎಷ್ಟೋ ಸಾರಿ ಭಾಷೆಗೆ ಸಂಬಂಧಪಟ್ಟಾಗ ನಡೀತಿರುವ ತರ್ಕಗಳು, ಸೆಮಿನಾರ್ಗಳನ್ನು ಕಾರಿಡಾರ್ನಲ್ಲಿ ನಿಂತು ಕೇಳಿದಂಥ ಒಂದು ಅವಕಾಶ ಇತ್ತು ನಮಗೆ. ಕ್ಲಾಸ್ ಮುಗಿದ ತಕ್ಷಣವೇ ಸುಮಾರು ಒಂದು 25 ಜನ ನಾಗಪ್ಪ ಗೌಡ್ರಷ್ಟೇ ಸೈಜ್ ಇರುವಂಥ ವಿದ್ಯಾರ್ಥಿನಿಯರು, ಹೆಚ್ಚು ಹೆಣ್ಮಕ್ಳಿದ್ರು ಆ ಕಾಲಕ್ಕೆ. ಆವಾಗಲೂ ಕೂಡ ಆವಾಗೇನು ಈ ಥರ ಇಲ್ಲ. ಪ್ರತಿ ಒಂದು ಸಾರಿಯೂ ಸೀರೆ ಉಟ್ಕೊಂಡು ಕನ್ನಡ ವಿಭಾಗಕ್ಕೆ ಒಂದು ಸಂಸ್ಕೃತಿಯ ದ್ಯೋತಕವಾಗಿದ್ದರು ಅವರೆಲ್ಲರೂ. ಮೇಲೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಇತ್ತು, ಅದರ ಪಕ್ಕದಲ್ಲಿ MBA ಡಿಪಾರ್ಟ್ಮೆಂಟ್ ಇತ್ತು. ಯಾರೂ ಕೂಡ ಯಾವ ವಿಭಾಗವನ್ನು ನೋಡ್ತಿರಲಿಲ್ಲ, ಕನ್ನಡ ವಿಭಾಗವನ್ನು ನೋಡ್ತಾಯಿದ್ರು. ಅದು ಎರಡೇ ಕಾರಣಕ್ಕಾಗಿ. ಒಂದು, ಆ ವಿದ್ಯಾರ್ಥಿಗಳಿದ್ದಂಥ ಒಂದು ಡಿಸಿಪ್ಲಿನ್, ಮತ್ತು ಅವರನ್ನು ಪ್ರೆಸೆಂಟ್ ಮಾಡುವ ರೀತಿ. ಒಂದು ವ್ಯಕ್ತಿ ಹೇಗೆ ತನ್ನನ್ನು ತಾನು ಪ್ರೆಸೆಂಟ್ ಮಾಡ್ಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಆ ಸಂದರ್ಭದಲ್ಲಿ ಕನ್ನಡ ವಿಭಾಗದಿಂದ ಕಲ್ತಿದ್ವಿ. ಮೇಷ್ಟ್ರುಗಳು ಹಾಗೇ ಇದ್ದರು, ಹಿರಿಯ ಪ್ರಾಧ್ಯಾಪಕರು ಹಾಗೇ ಇದ್ದರು. ಅವ್ರು ಕಾರಿಡಾರ್ನಲ್ಲಿ ಬರ್ತಾರೆ ಅಂತಂದರೆ ಇರೋದೇ ಸಣ್ಣ ಕಾರಿಡಾರ್, ಸೈಡ್ಗೆ ಹೋಗಿ ನಿಂತು ಅವ್ರಿಗೆ ಜಾಗ ಮಾಡ್ಕೊಳ್ತಾ ಇದ್ವಿ. ಬಿಕಾಸ್ ಅಟೆಂಡೆನ್ಸ್ ಪುಸ್ತಕ ಒಂದು ಕೈನಲ್ಲಿ, ಇನ್ನೊಂದು ಕಡೆ ಒಂದು ಪುಸ್ತಕ ಹಿಡ್ಕೊಂಡು ಬರುವಾಗ ಪ್ರೊಫೆಸರ್ ವೇಕರ್ ಅವರು ನಮಗೆ ಈ ವಾಟ್ ಇಸ್ ಹ್ಯಾಪ್ನಿಂಗ್ ಆನ್ ದ ಕ್ಯಾಂಪಸ್ ಅಂತ ಅನ್ನಿಸ್ಬಿಡ್ತಾ ಇತ್ತು. ವಿದ್ಯಾರ್ಥಿಗಳು ಹಾಗೇ ಇದ್ದರು, ಅವ್ರ ಕೆಳಗಡೆ ಗರಡಿನಲ್ಲಿ ಬೆಳಗದಂಥ ವಿದ್ಯಾರ್ಥಿಗಳು ಹಾಗೇ ಇದ್ದರು. ಕ್ಯಾಂಪಸ್ ಬಹಳ ಒಂದು ಡಿಸಿಪ್ಲಿನ್ ಆಗಿತ್ತು. ಕನ್ನಡ ವಿಭಾಗಕ್ಕೆ ಬರೋದು ಬಹಳ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ವಿ. ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ಬರ್ತಾಯಿದ್ರು ಕನ್ನಡ ವಿಭಾಗಕ್ಕೆ ಅಂತ ನಮ್ಗೆ ಆವಾಗ ಸಿಕ್ಕಿಬಿಟ್ಟಿತ್ತು. ನಮ್ಗೆ ಆ ಸಂದರ್ಭದಲ್ಲಿ ನಮ್ಮ ಭಾಗ್ಯ ಅಂತಂದರೆ ಕಾರಂತರು ನಮ್ಮ ಹಳೇ ಓಲ್ಡ್ ಸೆನೆಟ್ ಹಾಲಿಗೆ ಬಂದಿದ್ದರು. ಅವರನ್ನು ನೋಡುವ ಭಾಗ್ಯ ನಮಗೆ ಸಿಕ್ಕಿತ್ತು. ವಾಟ್ ಎ ವಂಡರ್ಫುಲ್ ಗ್ರೇಟ್ ಈವೆಂಟ್ ಇಟ್ ವಾಸ್. ನಾವು ನೆನೆಸ್ಕೊಳ್ಳೋದ ರೀತಿಯಲ್ಲಿ ಕನ್ನಡ ವಿಭಾಗವನ್ನು ನಾನು ನೋಡಿದ್ದೇನೆ, ಪಾಠಗಳನ್ನು ಕೇಳಿದ್ದೇನೆ, ಅವರ ಮಾತುಗಳನ್ನು ಕೇಳಿದ್ದೇನೆ. ಮತ್ತು ತುಂಬ ಸಂದರ್ಭಗಳಲ್ಲಿ ಹೊಸ ಹೊಸ ಕವಿಗಳು ಬರ್ತಾಯಿದ್ರು, ಯುವಕರು, ನಿಮ್ತ ಹೆಣ್ಮಕ್ಳೆಲ್ಲ ಕವಿಗಳು ಬರ್ತಾಯಿದ್ರು. ಆ ಕವಿತೆಗೆ ಆಯ್ಕೆ ಮಾಡ್ಕೊಳ್ತಿದ್ದಂಥ ಸಬ್ಜೆಕ್ಟ್ಗಳು ಪ್ರೀತಿ, ಪ್ರೇಮ ಮತ್ತು ನಿಸರ್ಗ, ಆ ಥರ ಈ ಥರ ನೋವು ನಲಿವುಗಳ ಜೊತೆಗೆ ಮೇಷ್ಟ್ರುಗಳು ಗಡ್ಡವೂ ಇತ್ತು.
ಈ ಚಿನ್ನಪ್ಪಗೌಡರು ಸರ್ಗೆ ಆವಾಗ ಭಾಳ ಚಂದದ ಗಡ್ಡ ಇತ್ತು, ಇಲ್ಲ ಈಗಲೂ ಚಂದ ಇದೆ, ಈಗಲೂ ಚಂದ ಇದೆ. ನಿಮ್ಮಂಥ ತುಂಟ ಹುಡುಗಿ ಒಬ್ಬಳು ಕವನ ಬರೀತಾ ಇದ್ಲು. ಕವನ ಬರೆದು, ಎಂಥ ಸ್ವಾರ್ಥಿ ಸರ್ ನೀವು, ಎಂಥ ಸ್ವಾರ್ಥಿ ನೀವು. ರತ್ನಾಕರದ್ದು ಈ ರೊಮ್ಯಾಂಟಿಸಿಸಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಎಂಥ ಸ್ವಾರ್ಥಿ ನೀವು, ಕೆನ್ನೆ ಇಷ್ಟು ಕೆಂಪೆಂಪಾಗಿದೆ, ಒಂದು ಮುತ್ತಿಡಬೇಕು ಅಂತ ಆಸೆ ಆದರೆ ಒಂದಿಷ್ಟು ಜಾಗ ಬಿಡಲಿಲ್ವಲ್ಲ ನಿಮಗೆ ಕೆನ್ನೆ ಅಂತ ಬರೆದುಬಿಟ್ರೋಳು. ಸರ್ ದಯವಿಟ್ಟು ಕ್ಷಮಿಸಿ. ಸರ್ ಇದು ಬೇರೆ ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ನಮ್ಮ ಜೊತೆಗೆ ಒಡನಾಟ ಇದ್ದಂಥ ಸರ್ ನಮ್ಮ ಜೊತೆಗೆ ಒಡನಾಟ ಇದ್ದಂಥ ವೀಣಾ ಬನ್ನಂಜಿಯವರು ಬರೆದ ಕವನ ಇದು. ನಿಮಗೆ ಗೊತ್ತಿತ್ತು ಹಾಗಾಗಿ ಸರು ಕೂಡ ಅಲ್ಲೇ ಕೂತಿದ್ರು. ಇದು ಎಲ್ಲರನ್ನ ದಿಗ್ಭ್ರಾಂತಗೊಳಿಸಿತ್ತು. ಯಾಕಂತಂದರೆ ಇಷ್ಟು ದೊಡ್ಡದಿತ್ತು ಹೋರಾಟ. ಯಾವುದೇ ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಾಮಾಜಿಕ ಅನಿಷ್ಟಗಳು ಈ ದಕ್ಷಿಣ ಕನ್ನಡದಲ್ಲಿ ಆದಾಗ ಕನ್ನಡ ವಿದ್ಯಾರ್ಥಿಗಳು ಸಾಮಾಜಿಕವಾಗಿ ತಮ್ಮನ್ನು ಹೋರಾಟದಲ್ಲಿ ತೊಡಗಿಸ್ಕೊಂಡ್ರು. ವಿಶ್ವವಿದ್ಯಾನಿಲಯದಲ್ಲಿ ಆವಾಗ ಪ್ರೊಫೆಸರ್ ರಾಘವೇಂದ್ರ ರಾಯರು ನಮ್ಮ ಸರ್ದು ಭಾಳ ಆತ್ಮೀಯರಾಗಿದ್ದರು. ನಮಗೆ ಅಷ್ಟು ಬರಗಾಲ ಸಂದರ್ಭ ಬಂದಾಗ, ಸಮಸ್ಯೆ ಬಂದಾಗ ಒಂದಷ್ಟು ದುಡ್ಡು ಎತ್ತಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾವೆಲ್ಲ ಡಬ್ಬ ತಗೊಂಡು ಬೇರೆ ಬೇರೆ ಕಡೆ ಒಂದಷ್ಟು ದೇಣಿಗೆ ಪಡ್ಕೊಳ್ಳುವ ಸಂದರ್ಭದಲ್ಲಿ ಕನ್ನಡ ವಿಭಾಗ ನಮ್ಮ ಜೊತೆಗಿತ್ತು. ಸಾಮಾಜಿಕ ಸ್ಪಂದನೆ ಅಂತ ತಾವೇನು ಇವತ್ತು ಪಾಠ ಮಾಡ್ತಾಯಿದ್ದೀರಿ ಮತ್ತು ಅದನ್ನು ಕಳಕಳಿಂದ ಈಗ ಹೇಳ್ತಾ ಇದ್ದೀರಿ, ಅದನ್ನು ಕನ್ನಡ ವಿಭಾಗ ಮಾಡಿ ತೋರಿಸಿದಂಥ ಒಂದು ಸಂದರ್ಭ ನನಗೆ ನೆನೆಸ್ಕೊಳ್ತಾನೆ. ಕನ್ನಡ ವಿಭಾಗ ಆ ಸಂದರ್ಭದಲ್ಲಿ ಆ ವಿಭಾಗದಲ್ಲಿ ನಾನು ಎನ್ರೋಲ್ ಮಾಡ್ಕೊಳ್ಳೋದಿದ್ದರೂ ಕೂಡ ನನ್ನ ವ್ಯಕ್ತಿತ್ವ ರೂಪಿಸಲಿಕ್ಕೆ ಭಾಳ ದೊಡ್ಡ ಸಹಾಯವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಇರುವ ಎಲ್ಲ ಹಿರಿಯ ಪ್ರಾಧ್ಯಾಪಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಾವೊಂದಷ್ಟು ಹೋಮ್ವರ್ಕ್ ಕೊಟ್ಟಿದ್ದೀರಿ ಸರ್ ನನಗೆ. ಕನ್ನಡಕ್ಕೆ ಆದ್ಯತೆಯನ್ನು ನೀಡಬೇಕು, ನಿನ್ನ ಕೈ ಸ್ವಲ್ಪ ಉದ್ದ ಆಗಬೇಕು ಅಂತೇಳಿ. ಕನ್ನಡ ಮತ್ತು ಈ ಸಂದರ್ಭದಲ್ಲಿ ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಆ ಡಿಪಾರ್ಟ್ಮೆಂಟ್ ಆವಾಗ ತುಂಬ ತುಳುಕ್ತಾ ಇತ್ತು. ಈಗ ವಿದ್ಯಾರ್ಥಿಗಳು ನಮ್ಮ ಇಡೀ ಲಿಟ್ರೇಚರ್ಗೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಪರೀಕ್ಷಾ ದೃಷ್ಟಿಯಿಂದ ಕನ್ನಡವನ್ನು ನೋಡಿ, ಪರೀಕ್ಷೆಗೋಸ್ಕರ ಕನ್ನಡ ಬೇಡಿ, ಕನ್ನಡವನ್ನು ಮಾಡೋದು ಬೇಡ, ಕನ್ನಡಕ್ಕೋಸ್ಕರ ಕನ್ನಡವನ್ನು ಕಲಿಯುವ ಒಂದು ಕೆಲಸವನ್ನು ತಾವು ಮಾಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಭಾಳ ಒಳ್ಳೆಯ ಸಲಹೆ. ಒಂದು ಸೆಷನನ್ನು ಪುಸ್ತಕ ಓದಲಿಕ್ಕಾಗಿ ಮೀಸಲಿಡಿ. ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಇದೆ? ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತ ಹೇಗೆ ಮಾಡಬೇಕು, ವಿಶ್ವವಿದ್ಯಾನಿಲಯ ಮತ್ತೆ ಮರುರಚನೆ ಹೇಗೆ ಮಾಡಬೇಕು, ಅದನ್ನು ಹೇಗೆ ಕಟ್ಟಬೇಕು, ಎಲ್ಲ ಜನರನ್ನು ಹೇಗೆ ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನುವ ಕಿವಿ ಮಾತಲ್ಲ, ಒಂದು ಆದೇಶವನ್ನೇ ನನಗೆ ನನ್ನ ರೈಸರ್ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ಅವರ ಮಾತುಗಳವನಲ್ಲ, ಇವತ್ತೂ ಕೂಡ ವಿದ್ಯಾರ್ಥಿಯಾಗಿ ಅವ್ರ ಜೊತೆಗಿದ್ದಾನೆ. ಈ ಆದೇಶವನ್ನು ನಾನು ಪಾಲಿಸ್ತೇನೆ ಸರ್. ಆದ್ಯತೆ ನೀಡೋದು ನಮ್ಮ ಜವಾಬ್ದಾರಿ ಮತ್ತು ನಮ್ಮದು ಫಂಡಮೆಂಟಲ್ ಡ್ಯೂಟಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಕನ್ನಡ ವಿಭಾಗದ ಅಧ್ಯಕ್ಷರು ತಕ್ಷಣವೇ ಈ ಕಾರ್ಯಕ್ರಮ ಆದ ತಕ್ಷಣವೇ ಪ್ರಸಾರಾಂಗದಲ್ಲಿ ಪ್ರಕಟ ಆದ ಈ ಪುಸ್ತಕಗಳನ್ನು ಮಾರುಕಟ್ಟೆಗೆ ತಗೊಂಡೋಗುವ ಸಂದರ್ಭದಲ್ಲಿ ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಬೀದಿನಲ್ಲಿ ಇಟ್ಕೊಂಡಾದರೂ ಸಹ ತೊಂದರೆ ಇಲ್ಲ, ಒಂದು ಇಮೇಜನ್ನು ಕ್ರಿಯೇಟ್ ಮಾಡೋಣ, ಒಂದು ಮೆಸೇಜನ್ನು ಸೊಸೈಟಿಗೆ ಕೊಡುವ, ದಟ್ ಇಯರ್ ಈಸ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಮಿಟೆಡ್ ಫಾರ್ ಕನ್ನಡ ಅಂತ ಹೇಳುವ ಸಂದರ್ಭದಲ್ಲಿ ತಾವು ಆ ವ್ಯವಸ್ಥೆ ಮಾಡಿ, ತಮಗೇನು ವ್ಯವಸ್ಥೆ ಬೇಕು ಅದನ್ನು ತಕ್ಷಣಕ್ಕೆ ಕೆಲಸ ಮಾಡೋದು ನನ್ನ ಜವಾಬ್ದಾರಿ. ಹಾಗಾಗಿ ಪ್ಲೀಸ್ ಗೋ ಹೆಡ್, ಪುಸ್ತಕ ಓದುವ ಈ ಸೆಷನ್ ಇಲ್ಲಿ ಮಾಡಿ ಮತ್ತು ಮಾರಾಟಕ್ಕೆ ಒಂದು ಸಂಬಂಧಪಟ್ಟಾಗ ಒಂದು ಜಾಲವನ್ನು ನೀವು ಕ್ರಿಯೇಟ್ ಮಾಡಿ, ಅದಕ್ಕೇನು ಮಾಡಲಿಕ್ಕೆ ಸಾಧ್ಯ ಇದೆ, ನಮ್ಮ ಕಡೆಯಿಂದ ಆಡಳಿತಾತ್ಮಕವೇನು ಸಾಧ್ಯ ಇದೆ ಅದನ್ನು ಮಾಡೋಣ. ಭರತೇಶ ವೈಭವದ ಬಗ್ಗೆ ಮಾತಾಡೋಷ್ಟು ಶಕ್ತಿ ನನಗೇನಿಲ್ಲ, ಕ್ಷಮಿಸಬೇಕು. ಆದರೆ ನಿನ್ನೆ ನಮ್ಮ ಡಾಕ್ಟರ್ ಸೋಮಣ್ಣವರು ಒಂದು ಪುಸ್ತಕ ಕೊಟ್ಟರು. ಆ ಪುಸ್ತಕವನ್ನು ಹೀಗೆ ನೋಡ್ತಾ ಒಂದು 2-3 ಲೇಖನಗಳನ್ನು ಓದುವ ಸಮಯ ಇಷ್ಟೇ ಸಿಕ್ತಷ್ಟೇ ನನಗೆ. ನಾನು ಹೀಗೆ ಓದ್ತಾ ಹೋಗುವಾಗ ನನಗೆ CPK ಅವರ ಭಾರತಿ ಪ್ರಕಾಶನ ಮೈಸೂರು ಪ್ರಥಮ ಮುದ್ರಣ ಕಾವ್ಯಾರಾಧನಾ ರತ್ನಾಕರ ವರ್ಣಿಯ ಭರತೇಶ ವೈಭವ, ಅದರ ಬಗ್ಗೆ ಹೇಳಲ್ಲ ನಾನು, ಮತ್ತೆ ಯಾಕೆ ತಪ್ಪು ಮಾಡಬಾರ್ದು. ಸರ್ ಹೇಳ್ತಾಯಿದ್ರು ಅದನ್ನು ಟೊಟ್ಯಾಲಿಟಿಯಲ್ಲಿ ನೋಡಬೇಕು, ಪಾರ್ಟ್ ಬೈ ಪಾರ್ಟ್ ನೋಡಬಾರ್ದು ಅಂತ. ಅದು CPK ಅವರು ಬರೆದಿದ್ದು ಒಂದು ಯೋಗ ಭೋಗದ ಸಮನ್ವಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಬರೆದಿದ್ದಾರೆ. ಒಂದಷ್ಟು ನ್ಯಾರೋ ಡೌನ್ ಮಾಡ್ದಂಗೆ ನನಗೆ ಅನಿಸಿತ್ತು. ನಾವು ಪಾಠ ಮಾಡುವಾಗ ಲಿಟ್ರರಿ ಕ್ರಿಟಿಸಿಸಮ್ ಅಂತ ಪೊಲಿಟಿಕಲ್ ಸೈನ್ಸಲ್ಲಿ ಓದುವಾಗ ರೊಮ್ಯಾಂಟಿಸಿಸಮನ್ನು ವರ್ಡ್ಸ್ವರ್ತ್ ಬಗ್ಗೆ ಓದ್ತಾ ಇದ್ವಿ. ತುಂಬ ಬಹಳ ದೊಡ್ಡದದು. ಕೀಡ್ಸ್ ಬಗ್ಗೆ ಓದ್ತಾ ಇದ್ವಿ ನಾವು. ಒಂದು ಪಾಲಿಟಿಕ್ಸ್ ಲ್ಯಾಂಗ್ವೇಜ್ನಲ್ಲಿ ಒಂದು ರಾಜಕಾರಣ ಹೇಗೆ ಉಟ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಕೀಡ್ಸ್ ಒಂದು ಬರೀತಾರೆ ಮತ್ತು ಅದನ್ನು ವರ್ಡ್ಸ್ವರ್ತ್ ಕೂಡ ಆ ವರ್ಡ್ಸ್ವರ್ತದು ಮತ್ತು ಆ ಸಂಪ್ರದಾಯವನ್ನು ಕೀಡ್ಸ್ ಮುಂದುವರಿಸ್ತಾರೆ. ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ ಹೆಣ್ಣುಗಳನ್ನು ಗೊತ್ತಿಲ್ಲದಂಗೆ ಬಲಿಪಶು ಮಾಡಿಕೊಳ್ಳುವ ಒಂದು ದೊಡ್ಡ ಪ್ರಯತ್ನ ನಡೀತದಲ್ಲಿ. ಒಂದು ಹೆಣ್ಣು ನನಗೆ ಭಾಳ ಬ್ಯೂಟಿಫುಲ್ ಆದದ್ದು,
ಇವನೇನು 96,000 ಮದುವೆ ಮಾಡ್ಕೊಂಡಿದ್ದ ಅಂತ ಸುದ್ದಿ ಬರುತ್ತೆ ಇಲ್ಲಿ. ಅದು ಇಟ್ಸ್ ಅನ್ಇಮ್ಯಾಜಿನೇಬಲ್. ಅದು ಅವತ್ತು ಇರೋ ಒಂದನ್ನೇ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಅಂತ ಸುಮಾರು ಕಡೆ ಬರ್ಕೊಂಡೋದನ್ನು ನೋಡಿದ್ದೀನಿ ನಾನು. 96,000, ಅಲ್ಲೊಬ್ಬ ಕೃಷ್ಣ ಇದ್ದ 16,000, ಇಲ್ಲೊಬ್ಬ ಇದ್ದಾನೆ 96,000. ಸೊ ಕಲ್ಪನೆಗೆ ಮೀರಿದಂಥ ಒಂದು ಕಥೆಗಳಿದ್ದಾವೆ. ಓದಬೇಕು, ಓದಲಿಕ್ಕೆ ನಿಮಗೆ ನಿಜವೂ ಗೊತ್ತಾಗುತ್ತೆ. ಬಟ್ ಅದು ಓದ್ತಾ 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 ಎಲ್ಲಿ ತನ್ನೀಲರಾಗ್ತೀರಿ ಅಂತಂದರೆ ಎಂತೆಂಥ ಇಂಟರ್ಪ್ರಿಟೇಷನ್ಸ್ಗಳು, ಎಂತೆಂಥ ಹರ್ಮನ್ಯೂಟಿಕ್ಸ್ಗಳು ನಮ್ಮಲ್ಲಿ ಬಂದಿದ್ವು ಅನ್ನೋದಕ್ಕೆ ಭಾಳ ಬ್ಯೂಟಿಫುಲ್ ಆದ ಒಂದು ಎಕ್ಸಾಂಪಲ್ ಇದು. ಅಟ್ಲೀಸ್ಟ್ ಬೇರೆ ಏನು ಓದಲಿಲ್ಲ ನಾನು. CPK ಅವರನ್ನು ನೋಡಿದೆ ನಾನು, ಅವರು ಬರಹ ನೋಡ್ತಾ ಇದ್ದೆ. ಭಾಳ ಅದ್ಭುತವಾದ ಕನ್ಸ್ಟ್ರಕ್ಷನ್ ಅದು. ನಾವು ಅದನ್ನು ಬೇರೆ ಸಂದರ್ಭಗಳಲ್ಲಿ ಯಾಲಜೈಸ್ ಮಾಡೋದು ಅಂತ ಕೇಳ್ತೇವೆ, ಯುಟೋಪಿಯನ್ ಕನ್ಸ್ಟ್ರಕ್ಷನ್ ಅಂತಲೂ ಕರೀತೇವೆ. ತುಂಬ ಕಲ್ಪನೆಗೆ ಒಳಪಟ್ಟಂಥ, ಕಲ್ಪನೆಗೆ ಮೀರಿದಂಥ ಕೆಲವು ಸಾರಿ ಕನ್ಸ್ಟ್ರಕ್ಷನ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸರ್, ಈಗ ನೀವು ಈ ಕಾಲದಲ್ಲಿದ್ದೀರಿ, ಇದರದ್ದು ಸಮನ್ವಯ ಆಗಬೇಕು ಅಂತ ಇದ್ದರು. ನಾವೆಲ್ಲ ಪ್ರೆಗ್ಮ್ಯಾಟಿಸಮ್ನ ಭಾಗ, ಇವತ್ತು ಪ್ರಾಯೋಗಿಕ ಬದುಕಿನ ಭಾಗವಾಗಿದ್ದೇವೆ. ಹಾಗಾಗಿ ಈ ಥರದೆಲ್ಲ ವೈಭವಗಳನ್ನು ನೋಡುವಾಗ ಬಹಳಷ್ಟು ಪ್ರಾಕ್ಟಿಕಲಿ ಆಲೋಚನೆ ಮಾಡಬೇಕಾದ ಒಂದು ಸಂದರ್ಭ ಇವತ್ತು ನನಗಿದೆ. ನಾವು ಆಲೋಚನೆ ಮಾಡಬೇಕು. ಕನ್ನಡ ವಿಭಾಗದ ಆ ವೈಭವ ಇದೆ ಅಲ್ಲ, ಜೆಂಡರ್ ಇಕ್ವಾಲಿಟಿಗೆ ಸಂಬಂಧಪಟ್ಟ ಹಾಗೆ, ಸಾಮಾಜಿಕ ಕಳಕಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡುವ ಸಂದರ್ಭ ಬಂದಾಗ, ಫೀ ಕಟ್ಟಲಿಕ್ಕೆ ಆಗಲಿಲ್ಲ, ಶುಲ್ಕ ಕಟ್ಟಲಿಕ್ಕೆ ಆಗಲಿಲ್ಲ ಅಂತಂದಾಗ, ಇದೇ ನಾಗಪ್ಪಗೌಡ ಮತ್ತು ತರಬೇತಿ ಸ್ನೇಹಿತರು, ನಾನು ಇದು ಯಾವಾಗ ಎಲ್ಲರೂ ಎಷ್ಟೆಷ್ಟು ₹1 ₹2 ಸೇರಿಸಿ ಅವತ್ತು ಫೀಸ್ ಕಟ್ಟಿ ಸಾಯಂಕಾಲಕ್ಕೆ ವಿದ್ಯಾರ್ಥಿ ಕ್ಯಾಂಪಸ್ನಲ್ಲಿ ಇದನ್ನು ವಾಪಸ್, ಇಲ್ಲಾಂದರೆ ನೀವು ವಾಪಸ್ ಹೋಗಿ ಅಂತ ಹೇಳೋರು ಚೇರ್ಮನ್ಗಳು. ಭಾಳ ಗಟ್ಟಿ ಚೇರ್ಮನ್ಗಳು. ಈಗ ಸರ್ ಭಾಳ ಸಾಫ್ಟ್ ಮಾತಾಡ್ತಾರೆ. ಅವ್ರ ಚೇರ್ಮನ್ಲಿದ್ದರೆ, ಅವ್ರ ಚೇಂಬರ್ಲಿದ್ದರೆ ನಾವು ಯಾರೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಕೇಳಿ ಈಗ ಅವ್ರ ಹತ್ರ ಯಾರೂ ಕೂಡ ಹೊರಗಡೆ ಹೋಗ್ತಾ ಇರಲಿಲ್ಲ. ಅವ್ರಿಗೊಬ್ರು ಅಸಿಸ್ಟೆಂಟ್ ಇದ್ದರು, ಗಟ್ಟಿ ಅಂತ ಸರ್ ಹೇಳ್ಕೊಂಡ್ರು. ಅವರು ಅನುಮತಿ ಕೊಟ್ಟರೆ ನಮ್ಗೆ ಆಗ ವೈಸ್ ಚಾನ್ಸಲರ್ ಅನುಮತಿ ಬಂದಂಗೆ. ಅದು ಅಲ್ಲದೇ ಈ ಥರದ ನಮಗೆ ಸಲಿಗೆಲ್ಲ ಇರಲಿಲ್ಲ ಆವಾಗ. ಆ ಗೌರವ ಈಗಲೂ ಉಳಿಸ್ಕೊಂಡಿದ್ದೀವಿ, ಆ ಸಲಿಗೆ ಏನಿಲ್ಲ ಅವ್ರ ಜೊತೆಗೆ. ಇಟ್ ವಾಸ್ ಆ್ಯಬ್ಸಲ್ಯೂಟ್ಲಿ ಎ ವಂಡರ್ಫುಲ್ ಟೀಮ್. ವೈಭವ ಆಗಿತ್ತು. ಆ ಥರದೊಂದು ವೈಭವವನ್ನು ಮರುಕಳಿಸಬೇಕು ಮತ್ತು ವಾಪಸ್ ತೊಗೊಂಡು ಬರಬೇಕು ಅಂತ ಒಂದು ಆಸೆ ಇದೆ ನನಗೆ ವಿದ್ಯಾರ್ಥಿಗಳಲ್ಲಿ. ಕ್ಯಾಂಪಸ್ ನೀಡ್ಸ್ ಟು ಬಿ ಆ್ಯಬ್ಸಲ್ಯೂಟ್ಲಿ ಸೆನ್ಸಿಟಿವ್. ತುಂಬ ಸೆನ್ಸಿಟಿವ್ ಆಗಬೇಕು ಕ್ಯಾಂಪಸ್. ವಿದ್ಯಾರ್ಥಿಗಳ ಕಷ್ಟ ಸುಖಗಳಿಗೆ ವಿದ್ಯಾರ್ಥಿಗಳು ಭಾಗಿಗಳಾಗಬೇಕು. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಜಾಸ್ತಿ ಇರಬೇಕು. ಆದರೆ ನಮ್ಮ ಸಾಹಿತ್ಯದ ವಿದ್ಯಾರ್ಥಿಗಳು ತುಂಬ ಡಿಟ್ಯಾಚ್ ಆಗ್ತಾ ಇದ್ದಾರೆ ವ್ಯವಸ್ಥೆಯಿಂದ ಇವತ್ತು. ಹಾಗಾಗಿ ಅದು ಆಗೋದು ಬೇಡ ಅಂತ ಸಾಹಿತ್ಯ ಕಟ್ಟಿಕೊಡೋದೇ ನಮಗೆ ಬದುಕನ್ನು. ಹಾಗಾಗಿ ಎಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಈ ಪರಂಪರೆಯನ್ನು ನೋಡಿಕೊಂಡು ಇಡೀ ಸಮಾಜವನ್ನು ಒಟ್ಟಿಗೆ ಇಟ್ಟುಕೊಂಡ್ರು. ಎಂತೆಂಥ ಅದ್ಭುತವಾದ ಕಥನಗಳು ಕ್ಯಾಂಪಸ್ಸು ಈ ದಕ್ಷಿಣ ಕನ್ನಡಕ್ಕಿದೆ. ನೋವು ನಲಿವುಗಳ ಕಥನಗಳಿದ್ದಾವೆ, ಹಿಂಸೆಯ ಕಥನ ಇದೆ. ಇದು ಯಾವುದನ್ನೂ ತಲೆ ಕೆಡಿಸ್ಕೊಳ್ಳದೆ ಒಂದು ಸಮಾಜವನ್ನು ಕಟ್ಟಿ ಬೆಳೆಸುವ ಪ್ರಯತ್ನ ಕನ್ನಡ ವಿಭಾಗದಲ್ಲಾಗಿತ್ತು. ಅದು ಪೊಲಿಟಿಕಲ್ ಸೆನ್ಸಲ್ಲಿ ಆಗಬೇಕಾಗಿತ್ತು, ಆಗಲೇ ಇಲ್ಲ. ಸಮುದಾಯಗಳನ್ನು ಒಟ್ಟಿಗೆ ತಗೊಂಡು ಬರಬೇಕು ಅಂಥೇಳಿ ಇಲ್ಲಿ ಮೊಹಮ್ಮಡನ್ಸ್, ಹಿಂದೂಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಇವರು ಯಾರನ್ನೂ ಪ್ರತಿಕ್ರಿಯದೆ ಸಾಹಿತ್ಯವೇ ದೇವರು ಮತ್ತು ಇದು ಮಾತ್ರ ದೇವರು ಅಂತೇಳಿ ಒಂದು ಹೊಸ ಧರ್ಮವನ್ನು ಇಲ್ಲಿ ಆಚರಣೆಗೊಳಪಡಿಸಿದಂಥ ಒಂದು ವಿಭಾಗದಲ್ಲಿ ಇದ್ದುದು ನಾನು ನೋಡಿದ್ದಾನೆ. ಕೆಲವು ವಿಭಾಗಗಳಲ್ಲಿ ಮಾತನಾಡುವಾಗ, ನಾನೇ ಪೊಲಿಟಿಕಲ್ ಸೆನ್ಸಲ್ಲಿ ಮಾತಾಡುವಾಗ ಕೆಲವು ಸಾರಿ ಒಂದು ಸೈಡ್ಸ್ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಅದು ಪಾಲಿಟಿಕ್ಸ್, ಅದು ಸಾಹಿತ್ಯ ಎಲ್ಲವನ್ನು ಇಂಟೆಗ್ರೇಟ್ ಮಾಡ್ತಾಯಿತ್ತು. ಆ ಬದುಕು ಅವ್ರದ್ದು. ಹಾಗಾಗಿ ಇವತ್ತು ನಮಗೆ ಈ ಪ್ರಶಸ್ತಿ ಅಲ್ಲ, ಅದು ಅವರಿಗೆ ಸಮಾಜ ಈಗಾಗಲೇ ಒಂದು ಪ್ರಶಸ್ತಿ ಕೊಟ್ಟಿದೆ. ಎಲ್ಲರನ್ನೂ ಒಳಗೊಳ್ಳುವ, ಎಲ್ಲರೂ ಗೌರವಿಸಬಹುದಾದ ಒಂದು ಪ್ರಶಸ್ತಿಯನ್ನು ಈಗಾಗಲೇ ಈ ಧೀಮಂತ ವ್ಯಕ್ತಿಗಳಿಗೆ ನಾವು ಕೊಟ್ಬಿಟ್ಟಿದ್ದೇವೆ. ಹಾಗಾಗಿ ಎಲ್ಲೂ ಹೋದರೂ ಕೂಡ ಅವರಿಗೆ ಆ ಗೌರವ ಇದೆ. ಯಾಕೆಂತಂದರೆ ಇಡೀ ಸಮುದಾಯವನ್ನು ಅವರು ಇಟ್ಕೊಂಡ್ರು. ಈ ಕೆಲಸ ನಿಮ್ಮ ಕಡೆಯಿಂದ ಆಗಬೇಕು. ಹಾಗೆ ಕನ್ನಡ ವಿಭಾಗ ಬೆಳಿಬೇಕು ಅಂತ ಹೇಳಿದ್ದು ಅದೇ ಅವರು. ಹಾಗಾಗಿ ಕೆಲವು ಸಾರಿ ನಮ್ಮ ಹಿರಿಯರ ಕಥೆಗಳನ್ನು ನೀವು ಓದಬೇಕಾಗತ್ತೆ, ಅವರ ಬದುಕನ್ನು ನೀವು ತಿಳ್ಕೊಳ್ಬೇಕಾಗತ್ತೆ, ಅವರು ಈ ವಿಭಾಗಕ್ಕೆ ಮಾಡಿಕೊಟ್ಟದನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಯೂನಿವರ್ಸಿಟಿಯ ಒಂದೊಂದು ಕಲ್ಲು ಕೂಡ ಪ್ರೊಫೆಸರ್ ವೇಕರೆಯವರಿಗೆ, ಚಿನ್ನಪ್ಪಗೌಡರಿಗೆ ಗೊತ್ತಿರುವಂಥದ್ದು. ಒಂದೊಂದು ಬಿಲ್ಡಿಂಗ್ದು ಕಥೆಗಳು ಕೂಡ ಗೊತ್ತಿದೆ. ಹಾಗಾಗಿ ಅವರನ್ನು ನೀವು ಬರೀ ಓದೋದಲ್ಲ, ಮತ್ತು ಸಾವಿರಾರು ಪುಸ್ತಕಗಳನ್ನು ಲೈಬ್ರರಿಗೆ ಕೊಟ್ಟಿದ್ದಾರೆ. ನಾನೇ ಮೊನ್ನೆ ತೊಗೊಂಡು ಬಂದು ಲೈಬ್ರರಿಗೆ ಒಂದಷ್ಟು ಪುಸ್ತಕ ಕೊಟ್ಟಿದ್ದೀನಿ. ತಾವೊಂದ್ಸರಿ ದಯವಿಟ್ಟು ಅದನ್ನು ನೋಡಬೇಕು. ಈಗ ಭಾಳ ಬ್ಯೂಟಿಫುಲ್ಲಾಗಿ ಅದನ್ನು ಅರೇಂಜ್ ಮಾಡಿಟ್ಟಿದ್ದೀವಿ ಸರ್. ನಮ್ಮ ಗೌಡರು ಅದನ್ನು ಭಾಳ ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ. ಸರ್ದು ಪುಸ್ತಕ ಮಾತ್ರ ಓದೋದಲ್ಲ, ಅವರು ಮತ್ತು ಚಿನ್ನಪ್ಪಗೌಡರು ಸೇರಿಕೊಂಡು ಬದುಕುವ ಆಸೆಯನ್ನು ಕ್ಯಾಂಪಸ್ನಲ್ಲಿ ಕಟ್ಟಿಕೊಟ್ಟಿದ್ದರು ನನಗೆ. ಹಾಗಾಗಿ ಇವತ್ತು ನಾನು ಅದನ್ನು ಹೇಳಕ್ಕೊಂದು ಒಳ್ಳೆಯ ಅವಕಾಶ ಇದೆ. ನಮ್ಮ ಸಾಹಿತ್ಯದ ವಿದ್ಯಾರ್ಥಿಗಳು ಎಲ್ಲ ಹೃದಯಗಳನ್ನು ಬೆಸೆಯೋರಿಗೆ ಕ್ಯಾಂಪಸ್ನಲ್ಲಿ ಕೆಲಸ ಮಾಡಬೇಕು. ಏನಾಗಿದೆ, ಆ ಜಾತಿ, ಆ ಧರ್ಮ, ಆ ವರ್ಗ ಅಂಥೇಳಿ ಗುಂಪುಗಳನ್ನು ಕ್ಯಾಂಪಸ್ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಂಥ ವೈಭವ ಬೇಕು ನಮಗೆ ಅಂತಂದರೆ, ಎಂಥ ರೊಮ್ಯಾಂಟಿಸಿಸಮ್ ಬೇಕು ಅಂತಂದರೆ, ನಮ್ಮಲ್ಲಿ ಆ ಥರದ ಪ್ರೀತಿ ಚಿಮ್ಮಬೇಕು, ನಮ್ಮಲ್ಲಿ ಆ ಥರದ ಒಂದು ಭಾವನೆ ಚಿಮ್ಮಬೇಕು. ಇದು ಬಹುಶಃ ತಮ್ಮ ಕಾಲದಲ್ಲಿ ತಾವಿದ್ದೀರಿ, ಇದು ಸಮನ್ವಯ ಆಗಬೇಕು ಅಂತ ಬಹಳ
ಭಾಳ ಗೌಪ್ಯವಾಗಿ ಸರ್ ಹೇಳಿದ್ದು ಅಂತ ನಾನು ತಿಳ್ಕೊಂಡಿದ್ದಾನೆ. ವಿದ್ಯಾರ್ಥಿ ಮಿತ್ರರೇ, ಇದು ಭಾಷಣ ಮಾಡುವ ಕಾಲಲ್ಲ ಅಂತ ತಿಳ್ಕೊಂಡಿದ್ದಾನೆ. ಈ ಕನ್ನಡ ವಿಭಾಗಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಸರ್ ಹೇಳ್ತಾಯಿದ್ರು, ಎಲ್ಲೆಲ್ಲಿಂದ ಯಾವೆಂತೆಂಥ ದೊಡ್ಡ ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ತಾಯಿದ್ರು. ಆ ಹೆಸರು ಹೇಳುವ ಯೋಗ್ಯತೆ ನಮಗಿದೆಯೋ ನನಗಿದೆಯೋ ಗೊತ್ತಿಲ್ಲ ನನಗೆ. ಭಾಳ ದೊಡ್ಡ ಪರಂಪರೆ ಇದೆ. ಇದನ್ನು ಕಟ್ಟಿ ಬೆಳೆಸುವ ಕೆಲಸ ತಮ್ಮದಾಗಬೇಕು. ಕನ್ನಡ ವಿಭಾಗದಲ್ಲಿ ಯಾವುದೇ ಚಟುವಟಿಕೆಗಳಾದರೂ ಕೂಡ ಅದರ ಬಗ್ಗೆ ಒಂದು ಸಣ್ಣ ಇಮೋಷನಲ್ ಅಟ್ಯಾಚ್ಮೆಂಟ್ ನಮಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಸೋಮಣ್ಣವರಾಗಿರಲಿ, ನಮ್ಮ ಶೆಟ್ಟರಾಗಿರಲಿ, ಇಲ್ಲಿದ್ದಾಗ ಅವ್ರ ಜೊತೆ ಇರುವ ಬೇರೆ ಬೇರೆ ಕೆಲಸ ಮಾಡಲಿಕ್ಕಾಗಿತ್ತು. ನಾಗಪ್ಪ ಗೌಡ್ರಾಗಲಿ, ನಮ್ಮ ಧನಂಜಯ ಆಗಲಿ, ಯೋಗೀಶ್ ಆಗಲಿ, ನಮಗೆ ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಕನ್ನಡ ವಿಭಾಗ ಮಾಡುವ ಎಲ್ಲ ಕೆಲಸಗಳನ್ನು ನೋಡಿದ್ದಾನೆ. ತುಂಬ ಸಂತೋಷ ಆಗುತ್ತೆ. ನೀವು ಮಾತನಾಡುವ ಕನ್ನಡ ನೋಡಿ ಎಷ್ಟೋ ಸರಿ ಹೊಟ್ಟೆ ಕಿಚ್ಚು ಪಟ್ಕೊಂಡಿದ್ದೀವಿ ನಾವು. ನಮಗೂ ಈ ಥರ ಒಂದು ಕನ್ನಡ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದರೆ ಚೆನ್ನಾಗಿರೋದು ಅಂತ. ಆ ಸಂದರ್ಭದಲ್ಲಿ ಇವನೇ ನನಗೆ ಅವನೊಂದು ಬೇಜಾರು ಮಾಡ್ಕೊಬೇಡಿ, ನನ್ನ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ಅಂತ ಬೈದಿದ್ದೆ ನನ್ನ ಕ್ಲಾಸ್ಮೇಟ್ ಪ್ರೊಫೆಸರ್ ನಾಗಪ್ಪ ಗೌಡರು. ನನ್ನ ಪ್ರೊನೌನ್ಸಿಯೇಷನ್ ಸರಿಯಿಲ್ಲ ಮಾರಯ್ಯ ಅಂತ ನನಗೆ ಬೈದಿದ್ದು ಹೌದಿದೆ. ನಮ್ಮ ಕನ್ನಡ ಮಾತಾಡೋಕ್ಕೆ ಬರ್ತಿಲ್ಲ, ಎಲ್ಲಮೇನು ಮಾಡೋಕ್ಕಾಗುತ್ತೆ. ಆದರೆ ಖುಷಿ ಆಗ್ತಾಯಿತ್ತು. ವಾಟ್ ಅ ವಂಡರ್ಫುಲ್ ಕನ್ನಡ ಯು ಸ್ಪೀಕ್. ಎಂಥ ವೈಭವ ಅಂತಂದರೆ ಕನ್ನಡ ನೀವು ಬಾಯಿ ತೆರೆದ್ರೆ ಕಿವಿಗಳೆಲ್ಲ ನಿಮ್ಮ ಮಾತು ಕೇಳೋಕ್ಕೆ ಕಿವಿಗಳು ತೆರೆದುಕೊಳ್ಬೇಕು. ಆ ಥರದ ನಿಮ್ಮ ವಾಯ್ಸನ್ನು ಟ್ರೈನ್ ಮಾಡಬೇಕು, ನಿಮ್ಮ ಭಾಷೆ ಟ್ರೈನ್ ಮಾಡಬೇಕು. ನಿಮ್ಮ ಭಾಷೆ ಒಳಗಡೆ ಬಾಯಿ ತೆಗೆದರೆ ಪ್ರೀತಿ ಸ್ಪ್ರೆಡ್ ಆಗಬೇಕು, ಒಂದು ರೊಮ್ಯಾಂಟಿಸಿಸಮ್ ಸ್ಪ್ರೆಡ್ ಆಗಬೇಕು. ದಿಸ್ ಇಸ್ ಬ್ಯೂಟಿ ಆಫ್ ದಿ ಲ್ಯಾಂಗ್ವೇಜ್. ಇದನ್ನು ನೀವು ಕಲಿತೀರಿ ಅಂತ ನನಗೆ ಧೈರ್ಯ ಇದೆ. ಯಾಕಂದರೆ ಒಳ್ಳೆಯ ಟೀಮ್ ಇದೆ, ನಮ್ಮ ಯಂಗ್ಸ್ಟರ್ಸ್ಗಳಿದ್ದಾರೆ ನಮ್ಮ ಜೊತೆಗೆ. ಹಾಗಾಗಿ ಕನ್ನಡವನ್ನು ಪರೀಕ್ಷೆ ಪಾಸ್ ಮಾಡ್ಸೋರು ಏನು ಮನಸ್ಸು ಮಾಡಿದ್ರೆ ಏನು ಪಾಸ್ ಮಾಡಿಸಲ್ಲ. ಕನ್ನಡದ ಒಳಗಡೆ ಬೇರೆ ಒಂದು ಕನ್ನಡ ಇದೆ, ಅದರ ಭಾಗಿ ತಾವಾಗಿ ಅಂತ ಹೇಳ್ತಾ, ನನ್ನ ಪುಣ್ಯ ದಿನ ಇವತ್ತು. ಸರ್ ಜೊತೆಗೆ ಕೂತ್ಕೊಳ್ಳುವ, ಇಬ್ಬರು ದಿಗ್ಗಜರ ಜೊತೆ ಕೂತ್ಕೊಳ್ಳುವ ಒಂದು ಭಾಗ್ಯ ಸಿಕ್ಕಿದೆ ನನಗೆ. ಐ ಆಮ್ ಸ್ಯಾಂಡ್ವಿಚ್ ಬಿಟ್ವೀನ್ ಟು ಗ್ರೇಟ್ ಪೀಪಲ್. ನಮ್ಮ ಸ್ನೇಹಿತರು ಶೆಟ್ಟರು ಕೂಡ ಒಟ್ಟಿಗೆ ಬಂದಿದ್ದಾರೆ. ಸರ್, ತಮ್ಮ ಈ ಕೆಲಸ ಮುಗಿಲಿ ಡಿಪಾರ್ಟ್ಮೆಂಟ್ನಲ್ಲಿ, ಕಂಟಿನ್ಯೂ ಆಗಲಿ. ಇದು ಭರತೇಶ ವೈಭವ ಜಿಜ್ಞಾಸೆ 2, ಜಿಜ್ಞಾಸೆ 1 ಇರಬೇಕು ಅಂತ ಕಾಣ್ತದೆ. ನೋಡಿಲ್ಲ, ನನಗೊಂದು ಕೊಡಿ, ಓದ್ತೇನೆ ಇದನ್ನು ನಾನು. ಇದು ಈ ಥರದ ಪಬ್ಲಿಕೇಷನ್ಸ್ಗಳು ಡಿಪಾರ್ಟ್ಮೆಂಟಿಂದ ಬರಲಿ, ವಿದ್ಯಾರ್ಥಿಗಳ ಸಹಾಯವನ್ನು ತಗೊಳ್ಳಿ ಅಂತ ಹೇಳ್ತಾ, ನಮ್ಮೆಲ್ಲ ಮಿತ್ರರುಗಳಿಗೆ ಒಳ್ಳೆಯದಾಗಲಿ. ಪುರುಸೊತ್ತಾದಾಗ ಅಧ್ಯಾಪಕ ಮಿತ್ರರ ಜೊತೆಗೆ ಆಡಳಿತ ಕಚೇರಿಗೊಮ್ಮೆ ಬನ್ನಿ. ನೀವು ಯಾರೂ ಬಂದಿಲ್ಲ ಅಂತ ಕಾಣುತ್ತೆ. ಸುಮ್ಮನೆ ಬನ್ನಿ, ತಿರುಗಾಡಿಕೊಂಡು ಬೇರೆ ಬೇರೆ ವಿಭಾಗಗಳಿಗೆ ಹೋಗಿ ನಮ್ಮ ಆಡಳಿತ ವಿಭಾಗದ ಸ್ನೇಹಿತರಿಗೆ ಕನ್ನಡ ಹೇಳ್ಕೊಡಿ, ಕನ್ನಡ ಬರೆಯೋದು ಹೇಳ್ಕೊಡಿ, ಕಡತಗಳನ್ನು ಮೇಂಟೈನ್ ಮಾಡೋದು ಹೇಳ್ಕೊಡಿ, ಕನ್ನಡ ಭಾಷೆ ಬೆಳೆಸೋದು ಹೇಳ್ಕೊಡಿ ಅಂತ ನಾನು ಕೋರ್ಕೊಂಡಿದ್ದೇನೆ ಸರ್. ಆ ರಿಕ್ವೆಸ್ಟ್ ಆಲ್ರೆಡಿ. ದಯವಿಟ್ಟು ನಮ್ಮವ್ರಿಗೆ ನೀವು ಟ್ರೈನ್ ಮಾಡಿ ಅಂತ ಹೇಳ್ಕೊಂಡಿದ್ದೇನೆ. ಯಾಕಂದರೆ ಕೆಲವು ಸರಿ ಫೈಲ್ ಬರೆಯುವಾಗ ಒಂದು ಪದ ಮಿಸ್ ಆದರೆ ಒಬ್ಬನ ಭವಿಷ್ಯವೇ ಹಾಳಾಗೋಗ್ಬಿಡ್ತದೆ. ಹಾಗಾಗಿ ನಮ್ಮ ಆಡಳಿತ ಸಿಬ್ಬಂದಿಗೆ ಒಂಚೂರು ಕನ್ನಡ ಹೇಳ್ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡೆ. ಪ್ರೊಫೆಸರ್ ಸೋಮಣ್ಣವ್ರಿಗೆ ಈಗ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದಾನೆ. ನೀವೆಲ್ಲ ಪ್ರಯತ್ನ ಪಡಿ, ಬನ್ನಿ, ನಮ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನೇಳಿ ಎಲ್ಲ ನನ್ನ ಕೊಲೀಗ್ಸ್ಗಳಿಗೆ, ಸ್ನೇಹಿತರಿಗೆ ಮತ್ತು ಗುರುವಂದರಿಗೆ ಅವರಿಗೆ ನಾನು ನಮಸ್ಕಾರ ಹೇಳಿ ನಾನು ಆತ್ಮಗಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಗೌರವಾನ್ವಿತ ಕುಲಪತಿಗಳಿಗೆ ಅಧ್ಯಯನ ಪೀಠದ ಪರವಾಗಿ ಗೌರವ ಸಮರ್ಪಿಸಬೇಕೆಂದು ಪೀಠದ ಸಂಯೋಜಕರಾಗಿರುವ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಕುಲಪತಿಗಳಿಗೆ ಗೌರವಿಸಬೇಕು. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಪುಸ್ತಕ ಬಿಡುಗಡೆ ಮಾಡಿ ನಮ್ಮೊಂದಿಗೆ ಮಾತನಾಡಿದ ಪ್ರೊಫೆಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಒಂದು ಪುಸ್ತಕ ಸ್ಮರಣಿಕೆಯನ್ನು ನೀಡಬೇಕೆಂದು ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಕುಲಪತಿಗಳಿಗೆ ಕಾರ್ಯಕ್ರಮದ ನೆನಪಿಗೆ ಪ್ರೊಫೆಸರ್ ಅವರಿಗೆ ಕೂಡ ಈ ಕಾರ್ಯಕ್ರಮದ ನೆನಪಿನ ಪುಸ್ತಕ ಸ್ಮರಣಿಕೆಯನ್ನು ಸಂಯೋಜಕರು ನೀಡಬೇಕೆಂದು ಕೇಳಿಕೊಳ್ತಾರೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಪೀಠದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಬೆನ್ನಾಗಿ ನಿಂತಿರುವವರು ಪೀಠದ ಸಂಶೋಧನಾ ಸಹಾಯಕ ಪ್ರಸಾದ್ರವರು.
ವಿಭಾಗದ ಬಹುತೇಕ ಕಾರ್ಯಕ್ರಮಗಳನ್ನು ಜೀವಂತವಾಗಿಸುವ ಹೊಣೆಗಾರಿಕೆಯನ್ನು ಸದ್ದಿಲ್ಲದೆ ನಿರ್ವಹಿಸುವ ಗೆಳೆಯ ಪ್ರಸಾದ್ರವರು ವಂದನಾರ್ಪಣೆ ಮಾಡಲಿದ್ದಾರೆ. ವಂದನಾರ್ಪಣೆ ಸಮರ್ಪಿಸುವುದಕ್ಕಿಂತ ಮೊದಲು ಒಂದು ಸಣ್ಣ ಬದಲಾವಣೆ. ಅತ್ಯಂತ ಸುಶ್ರಾವ್ಯವಾಗಿ ಜವಾಬ್ದಾರಿಯುತವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂತಹ ಮಾರ್ಗದರ್ಶಕ ಡಾಕ್ಟರ್ ಯಶಕುಮಾರ್ ಅವರಿಗೆ ಪುಸ್ತಕ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕುಲಪತಿಗಳಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಮಂಗಳೂರು ವಿಶ್ವವಿದ್ಯಾನಿಲಯ ಮಹಾಕವಿ ರತ್ನಾಕರ ವರ್ಣಿ ಅಧ್ಯಯನ ಪೀಠ SVP ಕನ್ನಡ ಅಧ್ಯಯನ ಸಂಸ್ಥೆ ಇದರ ಪರವಾಗಿ ನಡೆದಂತಹ ಪುಸ್ತಕ ಬಿಡುಗಡೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ PL ಧರ್ಮ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಪುಸ್ತಕ ಬಿಡುಗಡೆಯನ್ನು ಮಾಡಿರುವಂಥ ಪ್ರೊಫೆಸರ್ BA ವಿವೇಕ್ ರೈ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಜನಪದ ವಿದ್ವಾಂಸರಾದಂಥ ಚಿನ್ನಪ್ಪ ಗೌಡ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಶ್ರಾಂತ ಪ್ರಾಧ್ಯಾಪಕರಾದಂಥ ಶ್ರೀರಾಮ್ ಶೆಟ್ಟಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರಾಧ್ಯಾಪಕರಾದ ನಾಗಪ್ಪ ಗೌಡ ಆರ್, ಧನಂಜಯ ಕುಂಬ್ಳೆ ಹಾಗೂ ಯಶಕುಮಾರ್, ಸೋಮಣ್ಣ ಸರ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸೇರಿರುವ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.